ರೀಸೆಂಟಾಗಿ ಫೈಲ್ ಮಾಡಿರ್ತಕ್ಕಂತಹ ITR ಪ್ರಕಾರ 6 ಡಿಫ್ರೆಂಟ್ ಮೇಜರ್ ಇನ್ಕಮ್ ಸ್ಟ್ರೀಮ್ಸ್ಗಳ ಮೂಲಕ ಇನ್ಕಮನ್ನು ಫೈಲ್ ಮಾಡಲಿಕ್ಕೆ ಬಹಳನೇ ಖುಷಿ ಆಗುತ್ತೆ ಆ್ಯಂಡ್ ಎಕ್ಸೈಟಿಂಗ್ ವಿಚಾರ. ಬಟ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗಲ್ಲ. ಆಲ್ಮೋಸ್ಟ್ 2012-13 ಈ ಒಂದು ಜರ್ನಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಇವತ್ತಿನ ವಿಡಿಯೋ ಮೂಲಕ ಹಂತವಾಗಿ ಹೇಗೆ ಈ ರೀತಿಯಾದಂಥ ಒಂದು ಡಿಫ್ರೆಂಟ್ ಇನ್ಕಮ್ ಸ್ಟ್ರೀಮ್ಸ್ಗಳನ್ನ ಜನರೇಟ್ ಮಾಡ್ತಕ್ಕಂಥ ಅವಕಾಶಗಳಿದೆ ಅಂತಕ್ಕಂಥದ್ದನ್ನು ಹಂತವಾಗಿ ಮಾತಾಡೋಣ. ಆ್ಯಂಡ್ ಟು ಬಿ ಆನೆಸ್ಟ್, ಪರ್ಪಸ್ ಅಥವಾ ಇಂಟೆನ್ಷನ್ ಬಂದು ಕೊಚ್ಕೊಳ್ಬೇಕು, ಏನೋ ಒಂದು ಹೇಳಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ ಡೆಫಿನೆಟ್ಲಿ ಅಲ್ಲ. ಸ್ಟಾರ್ಟ್ ಮಾಡಿದಾಗ ಪರ್ಸನಲ್ ಲೆವೆಲಲ್ಲಿ ಇವತ್ತು ನೋಡ್ತೀವಿ ಅಂತಂದರೆ ಡೆಫಿನೆಟ್ಲಿ ನಮಗೂ ಈ ರೀತಿಯಾದಂಥ ಒಂದು ಅವಕಾಶಗಳಿದೆ ಅಂತಲೇ ಗೊತ್ತಿರಲಿಲ್ಲ ಅವತ್ತಿನ ಕಾಲಕ್ಕೆ. ಬಟ್ ಟುಡೇ ಅಟ್ಲೀಸ್ಟ್ ಒಬ್ರಿಗೋ ಇಬ್ಬರಿಗೂ ಕೂಡ ಒಂದು ವಿಚಾರದ ಬಗ್ಗೆ ಈ ರೀತಿಯಾಗೂ ಕೂಡ ಇದೆಯಪ್ಪ, ಹೀಗೂ ಪ್ರೊಸೀಡ್ ಆಗ್ಬೋದು ಅನ್ನೋ ಒಂದು ವಿಚಾರಗಳು ಏನಿದೆಯೋ ಕಲಿಕೆಯ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಇದು. ಡೆಫಿನೆಟ್ಲಿ ನಂಬರ್ಸ್ಗಳನ್ನು ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಇಷ್ಟು ಬಂತು ಅಷ್ಟು ಬಂತು ಅಮೌಂಟು ಅಂತಕ್ಕಂಥದ್ದನ್ನು. ಬಟ್ ಪರ್ಸೆಂಟೇಜ್ ಬೇಸಿಸಲ್ಲಿ ಏನೇನೆಲ್ಲ ಒಂದು ವಿಚಾರಗಳಿದೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ, ಕೊನೆವರೆಗೂ ನೋಡಿ. ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ಡೈರೆಕ್ಟ್ ಸಬ್ಜೆಕ್ಟ್ ಕಡೆಗೆ ಬಂದ್ಬೋಣ. ವಿಚಾರ ಏನಿದೆಯೋ ಇದರಲ್ಲಿ ಇವತ್ತಿನ ಕಾಲಕ್ಕೆ 6 ಡಿಫ್ರೆಂಟ್ ಇನ್ಕಮ್ ಸ್ಟ್ರೀಮ್ಸ್ಗಳು ಏನಂತ ನಾನು ಮಾತಾಡ್ತಾ ಇದ್ನೋ ಒಂದಕ್ಕೊಂದಕ್ಕೆ ಲಿಂಕ್ ಇದೆ. ಇಟ್ ಇಸ್ ನಾಟ್ ಲೈಕ್ ಸಪರೇಟ್ ಆಗೇ ಬಂದಿರತಕ್ಕಂಥದ್ದು ಅಂತಲ್ಲ. ಬಟ್ ದೇರ್ ಇಸ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್, ಸ್ಪೆಸಿಫಿಕ್ ನಾಲೆಡ್ಜ್ ಅಥವಾ ಸ್ಪೆಸಿಫಿಕ್ ಸ್ಕಿಲ್ ಸೆಟ್ಸ್ ಅಂತ ಹೇಳ್ತಾರೆ. ಸೊ ಇನ್ ದ ಸೆನ್ಸ್ ಮಲ್ಟಿಪಲ್ ರೀತಿಯಲ್ಲಿ ನಾವು ಇನ್ವಾಲ್ವ್ ಆಗ್ಬೋದು. ಇವತ್ತಿನ ಕಾಲಕ್ಕೆ ಡಿಫ್ರೆಂಟ್ ವೇ ಆಫ್ ಸ್ಟ್ರೀಮಿಂಗ್ಸ್ ಇದೆ. ಈಗ ಕೋಡಿಂಗ್ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಅಥವಾ ಯೂಟ್ಯೂಬಿಂಗ್ ಇರ್ಬೋದು, ಕಂಟೆಂಟ್ ಕ್ರಿಯೇಷನ್ ಇರ್ಬೋದು. ಕಂಟೆಂಟ್ ಕ್ರಿಯೇಷನಲ್ಲಿ ಕೂಡ ಮಲ್ಟಿಪಲ್ ರೀತಿಯಾಗಿ ಬರುತ್ತೆ. ಫ್ರೀಲ್ಯಾನ್ಸಿಂಗ್ ಇರ್ಬೋದು. ಸೊ ದೆರ್ ಆರ್ ಸೋ ಮೆನಿ ಏರಿಯಾಸ್, ಬೇರೆ ರೀತಿಯಾದಂಥ ಏರಿಯಾಸ್ಗಳಿದೆ. ಅಥವಾ ನಾಲೆಜ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಮೆಥಮೆಟಿಷಿಯನ್ಸ್ ಇರ್ಬೋದು, ಅಥವಾ ಸೈನ್ಸ್ ಇರ್ಬೋದು. ಮಲ್ಟಿಪಲ್ ಸ್ಟ್ರೀಮ್ಸ್ ಇದೆಯಾ. ಒಂದು ಸ್ಪೆಸಿಫಿಕ್ ಏರಿಯಾದ ಮೇಲೆ ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಒಂದು ಬೇಸಿಕ್ ಗ್ರಿಪ್ ಆ ಒಂದು ಸಬ್ಜೆಕ್ಟ್ ಮೇಲೆ ಸಿಕ್ಕಿದೆ ಅಂತಕ್ಕಂಥದ್ದು ಬಹಳ ಮ್ಯಾಟ್ರ್ ಆಗುತ್ತೆ. 2012-13 ಈಸ್ ವೆನ್ ಇನ್ವೆಸ್ಟಿಂಗ್ ಬಗ್ಗೆ ಒಂದು ಆಸಕ್ತಿ ಅಥವಾ ಹಣಕಾಸಿನ ಬಗ್ಗೆ ಆಸಕ್ತಿ ಏನಿದೆ ಹುಟ್ಕೊಳ್ಳುತ್ತೆ ನನಗೆ. ಕಂಪೌಂಡಿಂಗ್ ಬಹಳ ಪ್ಯಾಷನೇಟಿಂಗ್. ಆ ಒಂದು ಸಂದರ್ಭದಲ್ಲಿ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಅಟೆಂಡ್ ಮಾಡ್ತೀನಿ ನಾನು. ಅಲ್ಲಿಂದ ಈ ರೀತಿಯಾಗೂ ಕೂಡ ಇದೆ, ಹಣದಿಂದ ಹಣ ಬೆಳೆಯುತ್ತೆ, ಅದು ಇಷ್ಟು ಪೊಟೆನ್ಷಿಯಲಲ್ಲಿ ಬೆಳೆಯುತ್ತೆ ಅಂತಕ್ಕಂಥ ಒಂದು ವಿಚಾರ ಫಸ್ಟ್ ಲೆವೆಲಲ್ಲಿ ನನಗೆ ಅರ್ಥ ಆಗುತ್ತೆ. ಸೊ ಅದಾದಮೇಲೆ ದುಡ್ಡು ಕಳ್ಕೊಳ್ಳೋದು, ಹೊರೋದು, ಹೋಗೋದು, ಹಾಗೆ ಕಲಿಕೆ ವಿಚಾರ, ಇದಕ್ಕೆ ಅಂತಲೇ ತುಂಬ ಒಂದು ವಿಚಾರವನ್ನು ಸ್ಪೆಂಡ್ ಮಾಡಿದ್ಮೇಲೆ ಒಂದು ಸ್ಟೆಬಿಲಿಟಿ ಅಂತಕ್ಕಂಥದ್ದು ಕ್ರಿಯೇಟ್ ಆಗ್ತಕ್ಕಂಥದ್ದು ಏನಿದೆಯೋ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗಲ್ಲಿ ಇಟ್ ಟುಕ್ ಅರೌಂಡ್ 4.5 ಇಯರ್ಸ್ ಹತ್ತಿರ ನನಗೆ ಟೈಮನ್ನು ತೊಗೊಳ್ತು. ಅಂದರೆ ಒಂದು ಇಲ್ಲಪ್ಪ ಐ ಥಿಂಕ್ ಐ ಕ್ಯಾನ್ ಡಿಪೆಂಡ್ ಆನ್ ಇಟ್ ಅಂತಕ್ಕಂಥ ಒಂದು ವಿಚಾರ ಡೆವಲಪ್ ಆಗಲಿಕ್ಕೆ. ಸೊ ಅದಾದ ಮೇಲೆ 2018 ತುಂಬ ಒಂದು ಕ್ಲೋಸ್ ಸರ್ಕಲ್ ಇರ್ತಕ್ಕಂಥ ಫ್ರೆಂಡ್ಸ್ಗಳನ್ನೇ ಟ್ರೇಡಿಂಗ್ ಬಗ್ಗೆ ವಿಚಾರ ಕಲಿಸ್ಕೊಡಿ ಅಥವಾ ಇನ್ವೆಸ್ಟಿಂಗ್ ಬಗ್ಗೆ ಹೇಳ್ಕೊಡಿ ಅಂತಕ್ಕಂಥ ಸಂದರ್ಭ ಬಂದಾಗ ಫಸ್ಟ್ ಯೂಟ್ಯೂಬ್ ಚಾನಲನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ದಿಸ್ ಈಸ್ ಮ್ಯಾಜಿಕ್ ಸ್ಟೆಪ್ ಅಂತ ಹೇಳ್ಬೋದು. 2018 ಟು ಬಿ ಆನೆಸ್ಟ್ ಆ ಒಂದು ಸಂದರ್ಭದಲ್ಲಿ ಯೂಟ್ಯೂಬಲ್ಲಿ ಪೊಟೆನ್ಷಿಯಲ್ ಇದೆ, ಯೂಟ್ಯೂಬಿಂದ ಅರ್ನಿಂಗ್ ಬರುತ್ತೆ, ಈ ರೀತಿಯಾದಂಥ ಒಂದು ವಿಚಾರಗಳೇ ಗೊತ್ತಿರಲಿಲ್ಲ. ಜಸ್ಟು ಶೇರ್ ಇರ್ತಕ್ಕಂಥ ನಾಲೆಜನ್ನು ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಲಿಕ್ಕೆ ಈ ಒಂದು ಪ್ಲಾಟ್ಫಾರ್ಮನ್ನು ನಾನು ಉಪಯೋಗಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಕಾಲಕ್ಕೆ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ಸ್ ನಾನು ತೊಗೊಂಡಿರ್ತಕ್ಕಂಥದ್ದು ಅಂತಂದರೆ ಈ ಒಂದು ಪರ್ಟಿಕ್ಯುಲರ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ದ ಥಿಂಗ್ ಈಸ್ ಇನಿಷಿಯಲಿಂದನೇ ಕರಿಯರ್ ಪರ್ಸ್ಪೆಕ್ಟಿವಿಂದ ನಾನು ನೋಡ್ತೀನಿ ಅಂತಂದರೆ ಐ ವಾಸ್ ಇನ್ ಟು ಸೇಲ್ಸ್, ಹಾಗೆ ಮಲ್ಟಿಪಲ್ ರೀತಿಯಾದಂಥ ಸ್ಟ್ರೀಮ್ಸ್ಗಳೇನಿದೆಯೋ ಮೋಸ್ಟ್ ಲೈಕ್ಲಿ ಕಮ್ಯುನಿಕೇಷನ್ ರಿಲೇಟೆಡೇ, ಆಡಿಟಿಂಗ್ ಇರ್ಬೋದು ಅಥವಾ ಪ್ರೆಸೆಂಟೇಷನ್ಸ್ಗಳಿರ್ಬೋದು, ಈ ರೀತಿಯಾದಂಥ ವಿಚಾರದಲ್ಲೇ ನಾನು ತೊಡಗಿಸ್ಕೊಂಡಿದ್ದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ದುಡ್ಡಿನ ವಿಚಾರದ ಬಗ್ಗೆ, ಇನ್ವೆಸ್ಟಿಂಗ್ ಆ್ಯಂಡ್ ಟ್ರೇಡಿಂಗ್ ಬಗ್ಗೆಯೂ ಕೂಡ ಒಂದು ಸ್ಪೆಸಿಫಿಕ್ ಗ್ರಿಪ್ ಅಂತ ಬಂದಾದಮೇಲೆ ಎರಡರ ಕಾಂಬಿನೇಷನಲ್ಲಿ ನನಗೆ ಗೊತ್ತಿಲ್ಲದೇ ಯೂಟ್ಯೂಬ್ 2018 ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಎಕ್ಸಾಕ್ಟ್ಲಿ ವೆನ್ ವಿಚಾರಗಳು ಬದಲಾಗ್ತಾ ಹೋಗುತ್ತೆ. 2020 ಇದಕ್ಕೆ ಅಡಿಷ್ನಲ್ ಆಗಿ ಮತ್ತೆ ಇನ್ನೊಂದು ಲೇಯರ್ ಆಫ್ ಸಫಿಸ್ಟಿಕೇಷನ್ ಆ್ಯಡ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಟು ಗ್ರೋ ಟೀಮ್, ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಇನಿಷಿಯಲಿ ಫೇಸ್ ಟು ಫೇಸ್ ಈ ರೀತಿಯಾದಂಥ ಫೇಸ್ ವಿಡಿಯೋಸ್ಗಳೇನಿದೆಯೋ ಇದನ್ನು ನಾನು ಗ್ರೋ ಜೊತೆಗೆ ಸ್ಟಾರ್ಟ್ ಮಾಡ್ತೀನಿ ಕನ್ನಡದಲ್ಲಿ. ತುಂಬ ಬೆರಳೆಣಿಕೆಯಷ್ಟೇ ಜನಗಳು ಅವತ್ತಿನ ಕಾಲಕ್ಕೆ ಕಂಟೆಂಟನ್ನು ಈ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಬಗ್ಗೆ ಮಾಡ್ತಾ ಇದ್ದಂಥದ್ದು ಕನ್ನಡದಲ್ಲಿ. ಸೊ ಹಾಗಾಗಿ ಗ್ರೋ ಒಂದು ಟೀಮಿಂದ ನಾವು ಈ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಂದ ಟು ಸಮ್ ಎಕ್ಸ್ಟೆಂಟ್ 100% ಅಂತಲ್ಲ, ಟು ಸಮ್ ಎಕ್ಸ್ಟೆಂಟ್ ಒಂದು ಪ್ರೊಫೆಷ್ನಲ್ ಇಲ್ಲಪ್ಪ ಕಂಟೆಂಟ್ ಕ್ರಿಯೇಷನ್ ಅಂತಕ್ಕಂತಹ ಜರ್ನಿ ಈ ರೀತಿಯಾಗೂ ಇದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನನಗೆ ತುಂಬ ಸಿಗ್ನಿಫಿಕೆಂಟಾಗಿ ಅರ್ಥ ಆಗುತ್ತೆ. ಎಸ್, ಈ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಏನಿದೆಯೋ ಇಟ್ ಈಸ್ ಅ ಬೂಮಿಂಗ್ ಫೀಲ್ಡ್. ಇಲ್ಲಿಂದ ಈ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಎಕನಾಮಿ ಏನಿದೆಯೋ ಬೂಮಿಂಗ್ ಆಗಕ್ಕೆ ಹೋಗ್ತಿದೆ. ಸೊ ಒಂದು ಕಡೆಯಿಂದ ನನಗೊಂದು ಸ್ಪೆಸಿಫಿಕ್ ಸ್ಕಿಲ್ ಇತ್ತು, ಆ ಸ್ಕಿಲ್ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕನೇ ಓವರಾಲ್ ಒಂದು ಬೇಸಿಕ್ ಜರ್ನಿನ ತೊಗೊಳ್ತೀನಿ. ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಆಫ್ ಒಂದು ಆಪರ್ಚುನಿಟಿ ಅಂತ ಏನಿದೆಯೋ ಅದು ಕ್ರಿಯೇಟ್ ಆಯಿತು. ಅಲ್ಲಿಂದ ನನಗೆ ಅವಕಾಶಗಳಿದೆ, ಇದರಲ್ಲಿ ಮಲ್ಟಿಪಲ್ ರೀತಿಯಾಗೂ ಕೂಡ ಇನ್ಕಮ್ ಸ್ಟ್ರೀಮ್ಸ್ಗಳನ್ನು ಜನರೇಟ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ
ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಲೋ ಆಗಿನೇ ಒಂದಿನದಲ್ಲಿ ಆಗಿರ್ತಕ್ಕಂಥದ್ದು ಡೆಫಿನೆಟ್ಲಿ ಅಲ್ಲ ಇದು, ಅಥವಾ ಮುಂಚೆ ಡೆಫಿನೆಟ್ಲಿ ಈ ರೀತಿಯಾಗಿದೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಏನಿದೆಯೋ ರೀಸೆಂಟ್ ಆಗಿ ನೋಡ್ತೀವಿ ಅಂತಂದ್ರೂ ಕೂಡ 6 ಬ್ರಾಡರ್ ಇನ್ಕಮ್ ಕೆಟಗರೀಸ್ಗಳಲ್ಲಿ ITRನ ಫೈಲ್ ಮಾಡಿರ್ತಕ್ಕಂಥದ್ದು. ನಂಬರ್ಸನ್ನು ನಾನು ತೊಗೊಳಕ್ಕೆ ಹೋಗಲ್ಲ, ಆಲ್ರೆಡಿ ಹೇಳಿರೋ ಪ್ರಕಾರ ಪರ್ಸೆಂಟೇಜ್ ಬೇಸಿಸಲ್ಲಿ ಹೋಗೋಣ. ಬಿಕಾಸ್ ನಂಬರ್ಸ್ ಮಾತಾಡಿದ್ವಿ ಅಂತಂದರೆ ಸುಮ್ಮನೆ ಅನ್ನೆಸೆಸರಿ ಕಂಪ್ಯಾರಿಸನ್ ಅದೆಲ್ಲ ಬೇಡಕ್ಕೆ ಬೇಡ. ಪರ್ಸೆಂಟೇಜ್ ಬೇಸಿಸಲ್ಲಿ ಹೇಗೆ ಆ ಒಂದು ಪರ್ಟಿಕ್ಯುಲರ್ ವಿಚಾರದ ಬಗ್ಗೆ ಇವತ್ತಿನ ಕಾಲಕ್ಕೆ ಒಬ್ಬ ವ್ಯಕ್ತಿ ವರ್ಕ್ ಮಾಡ್ಬೋದು, ಅಥವಾ ಅದ್ರ ರಿಲೇಟೆಡ್ ಯಾವ ರೀತಿ ಇನ್ಕಮ್ ಜನರೇಟ್ ಆಗ್ತಿದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬರ್ತಾ ಇದೆ ಕರೆಕ್ಟ್, ಬಟ್ ಹೇಗೆ ಬರ್ತಾ ಇದೆ ಅನ್ನೋದನ್ನ ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಹೋಗೋಣ. 6 to 1 ಫಸ್ಟ್ ಲಾಸ್ಟ್ ಅಲ್ಲಿ ಇರ್ತಕ್ಕಂತಹ ಅಂದ್ರೆ ಅತಿ ಕಡಿಮೆ ಒಂದು ಅಮೌಂಟ್ ಬಂದಿರತಕ್ಕಂತಹ ಕೆಟಗರಿ ಅಂತಂದ್ರೆ ಬುಕ್ಸ್ ಅಂತ ಹೇಳ್ಬೋದು. ಇನ್ ದ ಸೆನ್ಸ್ 2 ಮೇಜರ್ ಪುಸ್ತಕಗಳನ್ನ ಟ್ರೇಡಿಂಗ್ ರಿಲೇಟೆಡ್ ನಾನು ಬರೆದಿರ್ತಕ್ಕಂಥದ್ದು 2019-20 ಸಮಯದಲ್ಲಿ ಬರೆದಿರ್ತಕ್ಕಂತಹ ಪುಸ್ತಕಗಳು. ಇವತ್ತಿನ ಕಾಲಕ್ಕೂ ಕೂಡ ಜಾಸ್ತಿ ಎಫರ್ಟ್ ಅಂತ ನಾನು ಏನು ಹಾಕ್ತಾ ಇಲ್ಲ, ಅದಕ್ಕೆ ಇದೇ ರಿಲೇಟೆಡ್ ನನಗಿರ್ತಕ್ಕಂತಹ ಒಂದು ಸ್ಕಿಲ್ ಸೆಟ್ ಏನಿತ್ತು ಅದ್ರ ರಿಲೇಟೆಡ್ ಒಂದು ಪುಸ್ತಕವನ್ನ ಪಬ್ಲಿಷ್ ಮಾಡಿರ್ತಕ್ಕಂಥದ್ದು. ಸೆಲ್ಫ್ ಪಬ್ಲಿಷಿಂಗ್ ಇವತ್ತಿಗೂ ಕೂಡ ಸಮ್ ಪೋರ್ಷನ್, ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಲೆಸ್ ದ್ಯಾನ್ 1% ಅಂತ ಹೇಳ್ಬೋದು ಇವತ್ತಿನ ಕಾಲಕ್ಕೆ ಇದರಿಂದ ಬಂದಿರತಕ್ಕಂತಹ ಒಂದು ಇನ್ಕಮ್ ಬಂದು. ಬಟ್ ಎಸ್, ಬುಕ್ ಪಬ್ಲಿಷಿಂಗ್ ಅಷ್ಟು ಈಸಿ ಆಗಿಲ್ಲ ಇವತ್ತಿನ ಕಾಲಕ್ಕೆ, ಆ್ಯಂಡ್ ದೆರ್ ಇಸ್ ಅ ಮೇಜರ್ ಶಿಫ್ಟ್ ಆಗಿರ್ತಕ್ಕಂಥದ್ದು ಟ್ರೆಂಡಲ್ಲಿ. ಅರ್ಲಿಯರ್ ಈಗ 10 ವರ್ಷ 15 ವರ್ಷದ ಹಿಂದೆ ಪುಸ್ತಕವನ್ನು ಅವ್ರು ಪಬ್ಲಿಷ್ ಮಾಡಿದ್ದಾರೆ ಅಥವಾ ಅವ್ರ ಹೆಸರಲ್ಲಿ ಪುಸ್ತಕ ಇದೆ ಅಂತಂದ್ರೆ ತುಂಬಾ ಒಂದು ವ್ಯಾಲ್ಯೂ ಡ್ರಿವನ್ ಆಗ್ತಿರ್ತಕ್ಕಂಥದ್ದು ಇವತ್ತಿನ ಕಾಲಕ್ಕೂ ಇದೆ. ಬಟ್ ಮೇನ್ ಥಿಂಗ್ ಏನು ಅಂತಂದರೆ ಇನ್ಕಮ್ ವೈಸ್ ಅಥವಾ ಇನ್ಕಮ್ ಸ್ಟ್ರೀಮಿನ ವೈಸ್ ಇಟ್ ಈಸ್ ನಾಟ್ ದ ಕೇಸ್. ಸೊ ಬುಕ್ಸ್ಗಳ ರೇಟಿಂಗ್ ಏನಿದೆಯೋ ಒಂದು ಕ್ರೆಡಿಬಿಲಿಟಿ ಡೆವಲಪ್ ಮಾಡ್ಕೊಳ್ಳೋದಕ್ಕೋಸ್ಕರ, ಅಥವಾ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಇಲ್ಲಪ್ಪ ಈಸ್ ಅನ್ ಆಥರ್ ಅಂತಕ್ಕಂಥ ಒಂದು ವಿಚಾರ ಅಂತ ಬಂದಾಗ ಹೊರಗಡೆಗೆ ಡೆಫಿನೆಟ್ಲಿ ಒಂದು ಕ್ರೆಡಿಬಿಲಿಟಿ ಅಂತ ಮೇಂಟೈನ್ ಆಗುತ್ತೆ. ಬಟ್ ಇನ್ಕಮ್ ವೈಸ್ ನಾವು ನೋಡ್ತೀವಿ ಅಂತಂದರೆ ತೀರಾ ಕಡಿಮೆ ಒಂದು ಇನ್ಕಮ್ ಇದರಿಂದ ಬಂದಿರತಕ್ಕಂಥದ್ದು. ಆ್ಯಂಡ್ ತುಂಬ ಜನ ಎಸ್ಪೆಷಲಿ ಒಂದು ಪರ್ಸ್ನಲ್ ಬ್ರ್ಯಾಂಡಿಂಗ್ ಅಂತ ಹೇಳ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಹೆಸರಿನ ವೈಸ್ ಇರ್ಬೋದು ಅಥವಾ ಒಂದು ಕಂಪನಿ ವೈಸ್ ಇರ್ಬೋದು, ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಕ್ರೆಡಿಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಪುಸ್ತಕವನ್ನು ಬರೀತಾರೆ. ಟು ಬಿ ಆನೆಸ್ಟ್ ಅಷ್ಟು ಇಂಪ್ಯಾಕ್ಟ್ ಆಗಿ ಇಮಿಡಿಯೇಟ್ ಆಗಿ ಕನ್ಸಿಡರ್ ಮಾಡಿ ಅಂತ ನಾನು ಹೇಳಲ್ಲ ಇದನ್ನು. ಬಿಕಾಸ್ ಎಸ್ಪೆಷಲಿ ನಿಮ್ಗೆ ಇನ್ಕಮ್ ಜನರೇಟ್ ಮಾಡಬೇಕು, ರೆವಿನ್ಯೂ ಜನರೇಟ್ ಮಾಡಬೇಕು ಅಂತಂದರೆ ಇಮಿಡಿಯೇಟ್ ಜರ್ನಿ ಇದಾಗಿರಬಾರ್ದು ನಿಮ್ಮದು. ಇಲ್ಲಿಂದ ಅಷ್ಟೊಂದು ಪೊಟೆನ್ಷಿಯಲ್ ಇಲ್ಲ. ಬಟ್ ಇದು ಒಂದು ಕನ್ಸಿಡರೇಷನ್. ಲೇಟರ್ ನೀವು ಹೋಗ್ತಾ ನಿಮ್ಗೆ ಒಂದು ಅಥಾರಿಟಿ ಇರ್ಬೋದು ಅಥವಾ ಕ್ರೆಡಿಬಿಲಿಟಿ ಬಿಲ್ಡ್ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ಈ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ಬೋದು. ಸೆಲ್ಫ್ ಪಬ್ಲಿಷಿಂಗ್ ಮೂಲಕನೇ ತುಂಬ ಒಂದು ಪಬ್ಲಿಷರ್ಸ್ಗಳು ಇವತ್ತಿನ ಕಾಲಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅರೌಂಡ್ 30,000 to 40,000 50,000 ಡಿಫ್ರೆಂಟ್ ಪ್ಯಾಕೇಜಸ್ಗಳಿರುತ್ತೆ. ಆ ಪ್ಯಾಕೇಜಸ್ಗಳನ್ನ ನೀವು ತೊಗೊಂಡ್ರಿ ಅಂತಂದರೆ ಫಸ್ಟ್ ನೀವು ಪುಸ್ತಕವನ್ನು ಬರೀಬೇಕು. ನಿಮ್ಮ ಕಡೆಯಿಂದ ಮ್ಯಾನುಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಸೊ ಅದನ್ನು ಬರೆದಾದ್ಮೇಲೆ ಅವರಿಗೆ ಅದನ್ನು ಕೊಟ್ಟು ಅವರು ಓವರ್ ಆಲ್ ಪ್ರೂಫ್ ರೀಡ್ ಅದೆಲ್ಲ ಆದಮೇಲೆ ಕಂಪ್ಲೀಟ್ ಪಬ್ಲಿಷಿಂಗ್ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಸೆಲ್ಫ್ ಪಬ್ಲಿಷಿಂಗ್ ಪ್ಯಾಕೇಜ್ ಅಂತಲೇ ತೊಗೊಂಡು ಹೋಗ್ಬೋದು. ಅಥವಾ ಇನ್ನೊಂದು ರೂಟು ಕೂಡ ಇದೆ ಇದರಲ್ಲಿ, ಟ್ರೆಡಿಷನಲ್ ಪಬ್ಲಿಕೇಶನ್ಸ್. ಈಗ ಜೈಕೋ ಇರ್ಬೋದು, ಈ ರೀತಿಯಾದಂಥ ಮೇಜರ್ ಪಬ್ಲಿಕೇಶನ್ಸ್ಗಳು ಫಸ್ಟ್ ಪ್ರೂಫನ್ನು ನೋಡುತ್ತೆ. ನೀವು ಬರೆದಿರ್ತಕ್ಕಂತಹ ಒಂದು ಡಾಕ್ಯುಮೆಂಟನ್ನು ನೋಡಿಕೊಂಡು ಎಸ್ ಇಟ್ ಮೇಕ್ ಸೆನ್ಸ್, ಅವರ ಒಂದು ಕ್ರೆಡಿಬಿಲಿಟಿಗೆ ಇದು ಮೇಕ್ ಸೆನ್ಸ್ ಅಂತ ಅನಿಸುತ್ತೆ ಅಂತಂದರೆ ಅವರು ನಿಮಗೆ ಅಪ್ರೂವಲ್ನ ಕೊಡ್ತಾರೆ. ಬಟ್ ಚಾನ್ಸಸ್ ಆರ್ ವೆರಿ ವೆರಿ ಲೆಸ್. ಬಟ್ ನೀವೇ ಇವತ್ತಿನ ಕಾಲಕ್ಕೆ ಇಮಿಡಿಯೇಟ್ಲಿ ನಿಮ್ಮ ಪುಸ್ತಕದ ಪಬ್ಲಿಷಿಂಗ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸೆಲ್ಫ್ ಪಬ್ಲಿಷಿಂಗ್ ತುಂಬಾ ಈಸಿಯಾಗಿಯೇ ನಿಮ್ಮ ಜರ್ನಿಯನ್ನು ಕಿಂಡಲ್ ಹಾಗೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ನಿಮ್ಮ ಪುಸ್ತಕವನ್ನು ಲೀಸ್ಟ್ ಮಾಡಬಹುದು. ಇಂಟ್ರೆಸ್ಟಿಂಗ್ಲಿ ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಸ್ಟ್ರೀಮ್ ಬಂದು ಟ್ರೇಡಿಂಗ್ ಅಂತ ಹೇಳ್ಬೋದು. ಸೊ ಆಕ್ಟಿವ್ ಟ್ರೇಡಿಂಗ್ 2018-2017 ಸಮಯದಲ್ಲಿ ತುಂಬಾ ಆಕ್ಟಿವ್ ಆಗಿ ಟ್ರೇಡಿಂಗಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ನಾನು. 2020-21 ಆದಮೇಲೆ ಸ್ವಲ್ಪ ಅಲ್ಲಿ ಪೋರ್ಷನ್ಸ್ಗಳು ಆಟೋಮೆಟಿಕಲಿ ಕಡಿಮೆ ಹಾಕೊಂಡು ಬಂತು. ಬಿಕಾಸ್ ಬೇರೆ ಒಂದು ಬಿಸ್ನೆಸ್ ಸ್ಟ್ರೀಮ್ಸ್ಗಳು ಏನಿದೆಯೋ ಇನ್ಕ್ರೀಸ್ ಆಗ್ತಾ ಹೋದಾಗೆ ಸಿಗ್ನಿಫಿಕೆನ್ಸ್ ಆಫ್ ದ್ಯಾಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ಒಂದು ಸಿಚುವೇಶನ್ ರೀಸೆಂಟ್ ಆಗಿನೇ 10.8%, 10.5% ಏನಿದೆಯೋ ಓವರಾಲ್ ಇನ್ಕಮಲ್ಲಿ ಓವರಾಲ್ ಟ್ರೇಡಿಂಗಿಂದ ಬಂದಿರತಕ್ಕಂಥದ್ದು. ಬಟ್ ಇದು ಎಲ್ರಿಗೂ ಕೂಡ ರೆಕಮೆಂಡೆಡ್ ಅಲ್ಲ. ಏನಕ್ಕೆ ಅಂತ ಅಂದರೆ ತುಂಬಾ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪರ್ಸನಲ್ ಲೆವೆಲೆಲ್ಲ ನಾವು ನೋಡ್ತೀವಿ ಅಂತಂದರೆ ಅಲ್ಗಾರಿದಮಿಕ್ ಟ್ರೇಡಿಂಗ್ ಅಂತ ಹೇಳ್ತೀವಿ ನಾವು. ಅಂದರೆ ಒಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ. ಆ ರೂಲ್ಸನ್ನು ನಾವು ನೋಡಿಲ್ಲ ಅಂತಂದ್ರೂ ಕೂಡ ನಾವು ಇನ್ವಾಲ್ವ್ ಆಗಿಲ್ದಿರತಕ್ಕಂಥ ಸಂದರ್ಭದಲ್ಲಿ ಮಷಿನ್ಸ್ಗಳು ಓವರಾಲ್ ವಿಚಾರಗಳನ್ನ ಟೇಕ್ ಕೇರ್ ಮಾಡುತ್ತೆ. ಆ ರೀತಿಯಾಗಿ ಇಲ್ಲಪ್ಪ ನನ್ನ ಒಂದು ಸಮಯ ಟೈಮು ಎಫರ್ಟಲ್ಲಿ ಇಲ್ಲ ಅಂತಂದ್ರೂ ಕೂಡ ಬ್ಯಾಕ್ ಎಂಡಲ್ಲಿ ಟ್ರೇಡ್ ಆಗುತ್ತೆ ಅಂತಂದರೆ ವೆಲ್ ಆ್ಯಂಡ್ ಗುಡ್. ಆ್ಯಂಡ್ ಇಟ್ ಇಸ್ ನಾಟ್ ಈಸಿ ಆಲ್ಸೋ. ಲಿಟ್ರಲಿ ತುಂಬ ಇವತ್ತಿನ ಕಾಲಕ್ಕೆ ಟ್ರೇಡಿಂಗ್ ಬಗ್ಗೆ ನಾನು ಮಾತಾಡಲೇಬೇಕು, ಎಸ್ಪೆಷಲಿ ಬಿಕಾಸ್ ಮೋರ್ ದ್ಯಾನ್ 90% ಹತ್ತತ್ರ ಜನಗಳು ಇದರಲ್ಲಿ ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ತುಂಬ ಕಡಿಮೆ ಏಜ್ ಇರ್ತಕ್ಕಂಥವ್ರು, ಲೆಸ್ ದ್ಯಾನ್ 30 ಏಜ್ ಇರ್ತಕ್ಕಂಥವ್ರು ಮೋರ್ ದ್ಯಾನ್ 91,000 crores ಅಮೌಂಟನ್ನು ಜಸ್ಟ್ ಒನ್ ಫಿನಾನ್ಷಿಯಲ್ ಇಯರಲ್ಲಿ ಕಳ್ಕೊಂಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಟ್ರೇಡಿಂಗ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅಲ್ಲ. ಎಸ್ಪೆಷಲಿ ಮ್ಯಾನ್ಯುವಲ್ ಆಗಿ ನೀವು ಕೂತ್ಕೊಂಡು ಟ್ರೇಡ್ ಮಾಡಬೇಕು, ಸ್ಕ್ರೀನ್ ಮುಂದೆ ಕೂತ್ಕೊಂಡು ತುಂಬ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಎಲ್ಲೇನು ನೋಡ್ತಿರೋ ಅಷ್ಟು ಈಸಿಯಾಗಿ ಸಿಂಪಲ್ಲಾಗಿ ವಿಚಾರಗಳು ನಡಿಬೇಕು ಅಂತ ಅನ್ನಂಗಿತ್ತು ಅಂತಂದರೆ ಎಲ್ಲರೂ ಕೂಡ ಅದನ್ನೇ ಮಾಡ್ತಾಯಿದ್ರು. ಕರೆಕ್ಟಾ? ಸೊ ಹಾಗಾಗಿ ದಯವಿಟ್ಟು ಟ್ರೇಡಿಂಗ್ ವಿಚಾರವಾಗಿ ಥಿಂಕ್ ಅಬೌಟ್ ದ ಆಡ್ಸ್. ನೀವು ಓವರಾಲ್ ಅಲ್ಗಾರಿದಮಿಕಲಿ ಬಿಲ್ಡ್ ಮಾಡ್ತೀರಾ, ಏನೋ ಒಂದು ವಿಚಾರ ಇದೆ, ಸಾಫ್ಟ್ವೇರ್ ವೈಸ್ ನಿಮ್ಗೆ ಸ್ಕಿಲ್ ಇದೆ, ಅದ್ರ ರಿಲೇಟೆಡ್ ಏನೋ ಒಂದು ಬಿಲ್ಡ್ ಮಾಡಿಕೊಂಡು ನಿಮ್ಮ ಟೈಮ್ ಆ್ಯಂಡ್ ಎಫರ್ಟಲ್ಲಿ ಕೊಡ್ತಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್
ಪ್ಯಾಸಿವ್ಲಿ ಒಂದು ಇಂಜಿನ್ ಜನರೇಟ್ ಆಗ್ತಿದೆ ನಿಮಗೋಸ್ಕರ ಒಂದು ವರ್ಕ್ ಆಗ್ತಿದೆ ಅಂತಂದರೆ ದೆನ್ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್, ಟ್ರೈ ಮಾಡ್ಬೋದಿಲ್ಲ ಅಂತಲ್ಲ. ಬಟ್ ಇವನ್ ಇನ್ ದಟ್ ಕೇಸ್ ತುಂಬ ಹಾರ್ಡ್ ಇದೆ ಟ್ರೇಡಿಂಗ್, ಬಿಕಾಸ್ ಎಮೋಷನಲಿ ತುಂಬಾ ಸ್ಟೆಬಿಲಿಟಿನ ಎಕ್ಸ್ಪೆಕ್ಟ್ ಮಾಡುತ್ತೆ. ಈಗ 15-16 ಕಂಟಿನ್ಯೂಸ್ ಲಾಸಸ್ಗಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಪ್ರೊಫೆಷನಲ್ ಟ್ರೇಡಿಂಗ್ ಬಗ್ಗೆ ನಾನು ಮಾತಾಡ್ತಾ ಇರತಕ್ಕಂಥದ್ದು 15-16 ಕನ್ಸಿಕ್ಯೂಟಿವ್ ಲಾಸಸ್ಗಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ಒಂದು ಸಿಚುವೇಷನ್ಲಿ ಎಮೋಷನಲ್ ಸ್ಟೆಬಿಲಿಟಿನ ಅದೇ ರೀತಿ ಮೇಂಟೈನ್ ಮಾಡಬೇಕು. ಕನ್ಸಿಸ್ಟೆಂಟ್ಲಿ 4-5 ಟ್ರೇಡು ತುಂಬ ಯೂಫೋರಿಕ್ ಟ್ರೇಡ್ಸ್ಗಳು, ತುಂಬ ದೊಡ್ಡ ದೊಡ್ಡ ಪ್ರಾಫಿಟ್ಸ್ಗಳು ಬಂದ್ಬಿಡ್ತೇವೆ ಒಂದೇ ಸತಿನೇ. ಆ ಒಂದು ಸಂದರ್ಭದಲ್ಲಿ ಆ ಪ್ರಾಫಿಟ್ಸ್ಗಳನ್ನ ರೈಡ್ ಮಾಡೋ ಒಂದು ಮೈಂಡ್ ಸೆಟ್ಟನ್ನು ಹೊಂದಿರಬೇಕು. ಸೊ ಮೋರ್ ದ್ಯಾನ್ ಎನಿಥಿಂಗ್ ಟ್ರೇಡಿಂಗ್ ಅಂತಕ್ಕಂಥದ್ದು 80-90% ಮೈಂಡ್ ಸೆಟ್ಟಲ್ಲೇ ಇರತಕ್ಕಂಥದ್ದು. ಆ್ಯಂಡ್ ಮ್ಯಾನ್ಯುವಲ್ ಆಗಿ ನೀವು ಟ್ರೇಡ್ ಮಾಡಬೇಕು ಅಂತಕ್ಕಂಥದ್ದನ್ನು ದಯವಿಟ್ಟು ಮರೆತು ಬಿಡಿ. ಇಟ್ ಈಸ್ ನಾಟ್ ಗೇಮ್ ಫಾರ್ ಎವ್ರಿಬಡಿ, ಬಿಕಾಸ್ ನೀವು ಕಾಂಪೀಟ್ ಮಾಡ್ತಾ ಇರತಕ್ಕಂಥದ್ದು ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳ ಜೊತೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಈಗೇನು ಮಾತಾಡ್ತಾ ಇದ್ನೋ 91,000 crore ಅಮೌಂಟನ್ನು ಲಾಸ್ ಮಾಡಿರ್ತಕ್ಕಂಥದ್ದು, ಅದು ಹೋಗಿರ್ತಕ್ಕಂಥ ಇಟ್ಸ್ ಅ ಝೀರೋ ಸಮ್ ಗೇಮ್. ಯಾರು ಲಾಸ್ ಮಾಡ್ಕೊಂಡಿದ್ದಾರೋ ಅದು ಇನ್ನೊಬ್ಬರು ಪ್ರಾಫಿಟ್ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಶಿಫ್ಟ್ ಆಗಿರುತ್ತೆ. ಅದು ಮೇಜರ್ ಈ ರೀತಿಯಾದಂಥ ಫರ್ಮ್ಸ್ಗಳಿಗೆ ಶಿಫ್ಟ್ ಆಗಿದೆ ಲಾಸ್ಟ್ ಫಿನಾನ್ಷಿಯಲ್ ಇಯರಲ್ಲಿ. ಹಾಗಾಗಿ ಟ್ರೇಡಿಂಗ್ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ಮಾಡಿ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಓನ್ ಟೈಮ್ ಆ್ಯಂಡ್ ಎಫರ್ಟ್ ಅದರಲ್ಲಿ ಇನ್ವಾಲ್ವ್ ಆಗಬಾರ್ದು. ಎಮೋಷನಲ್ ಸ್ಟೆಬಿಲಿಟಿ ಮೂಲಕ ಇಲ್ಲ ಕಂಟಿನ್ಯೂಸ್ ಆಗಿ ನಾನು ರನ್ ಮಾಡ್ಕೊಳ್ತೀನಿ, ಕಂಪ್ಲೀಟ್ಲಿ ಅಮೌಂಟ್ ನನಗೆ ಹೋದರೂ ಪರವಾಗಿಲ್ಲಪ್ಪ ಅಂತಕ್ಕಂಥ ಥಾಟ್ ಪ್ರೊಸೆಸ್ಸಲ್ಲಿ ನೀವು ಇದ್ದೀರಾ. ಯು ವಾಂಟೆಡ್ ಟು ಟ್ರೈ, ಯು ವಾಂಟೆಡ್ ಟು ಕಂಪೌಂಡ್, ಅಗ್ರೆಸಿವ್ ಆಗಿ ಕಂಪೌಂಡ್ ಮಾಡಬೇಕು ನಾನು, ಬಟ್ ದುಡ್ಡನ್ನು ಕಳ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ ನಾನು ಅಂತಕ್ಕಂಥ ಒಂದು ಮೈಂಡ್ ಸೆಟ್ ಇದ್ದರೆ ಮಾತ್ರ ಈ ಒಂದು ಫೀಲ್ಡ್ ಕಡೆಗೆ ನೀವು ಬರ್ತಕ್ಕಂಥದ್ದು. ಆ್ಯಂಡ್ ಎಲ್ಲ ಅಮೌಂಟು ಲೈಫ್ ಸೇವಿಂಗನ್ನು ತೊಗೊಂಡೋಗಿ ಟ್ರೇಡಿಂಗಲ್ಲಿ ಹಾಕ್ತಕ್ಕಂಥದ್ದು ಇಟ್ ಈಸ್ ನಾಟ್ ರೆಕಮೆಂಡೆಡ್. ಸೊ ಮೇ ಬಿ ಫಾರ್ ಎಕ್ಸಾಂಪಲ್ ಒಂದು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೇಳ್ತಾ ಇರ್ತಕ್ಕಂಥದ್ದು 100 rupees ನಿಮ್ಮ ಹತ್ರ ಇದೆ ಅಂತಂದರೆ ಮೇ ಬಿ 10-20 rupeesನಷ್ಟು ನೀವು ರಿಸ್ಕನ್ನು ತೊಗೊಳ್ಬೋದು. ಹೋದರೂ ಪರವಾಗಿಲ್ಲಪ್ಪ, ಬಟ್ ಅಟ್ ದ ಸೇಮ್ ಟೈಮ್ ನನಗೊಂದು ಕಂಪೌಂಡಿಂಗ್ ಸಿಗಲಿ ಅಲ್ಲಿಂದ ಅಂತಕ್ಕಂಥ ಒಂದು ಇಂಟೆನ್ಷನ್ ನಿಮಗಿದೆ ಅಂತಂದರೆ ಟ್ರೇಡಿಂಗ್ ಇಸ್ ಸ್ಟಿಲ್ ಬೆಟರ್. ಬಟ್ ಮ್ಯಾನ್ಯುವಲ್ ಆಗಿ ದಯವಿಟ್ಟು ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಪ್ರಾಫಿಟ್ ಸ್ಕ್ರೀನ್ಶಾಟ್ಸು ಇದೆಲ್ಲ ತೋರಿಸ್ತಾ ಇರ್ತಾರೆ ನಿಮಗೆ. ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಸಿಂಪಲ್ ರೂಲ್, ಅದು ಅಷ್ಟು ಈಸಿಯಾಗಿ ವರ್ಕ್ ಆಗಂಗಿದ್ರೆ ಎಲ್ಲರೂ ಅದನ್ನೇ ಮಾಡ್ತಾಯಿದ್ರು. ಬಟ್ ಆ ರೀತಿಯಾಗಿಲ್ಲ ಇನ್ ರಿಯಾಲಿಟಿ. ಎಫರ್ಟ್ ಬೇಕಾ? 100% ಎಫರ್ಟ್ ಬೇಕು. ಎಮೋಷನಲ್ ಸ್ಟೆಬಿಲಿಟಿ ಇರಬೇಕು. ಕನ್ಸಿಸ್ಟೆನ್ಸಿನೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು. ಮ್ಯಾನ್ಯುವಲ್ ಆಗಿ ಈಗ ಇನ್ವೆಸ್ಟಿಂಗೇ ತೊಗೊಳ್ಳೋಣ. ಇನ್ವೆಸ್ಟಿಂಗ್ ನಾವು ಇನ್ ಬಿಟ್ವೀನ್ ಏನೋ ಒಂದು ಡಿಸ್ಟರ್ಬ್ ಮಾಡಿದ್ರು ಕೂಡ ಜಸ್ಟ್ ಒಂದು ತಿಂಗಳು ನಾವು SIP ಮಾಡೋದು ಅಥವಾ 2 months SIP ಮಾಡೋದನ್ನು ಸ್ಕಿಪ್ ಮಾಡಿದ್ರು ಕೂಡ ಹ್ಯೂಜ್ ಡಿಫ್ರೆನ್ಸ್ ಏನಿದೆ ಇನ್ವೆಸ್ಟಿಂಗಲ್ಲೂ ಕೂಡ ಆಗುತ್ತೆ. ಬಟ್ ಇಲ್ಲಿ ಟೈಮ್ ಬಹಳ ಕಡಿಮೆ ಇರುತ್ತೆ ನಿಮಗೆ. ಲಿಟ್ರಲಿ ವಿತಿನ್ ಮಿನಿಟ್ಸು, ವಿತಿನ್ 15-20 minutes 30 minutes ಎಲ್ಲ ಡಿಸಿಷನ್ಸ್ಗಳನ್ನ ತೊಗೊಳ್ಬೇಕು. ಮ್ಯಾನ್ಯುವಲ್ ಆಗಿ ಮಾಡ್ತಕ್ಕಂಥ ಸುಮಾರು ಜನಗಳು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಎಲ್ರಿಗೂ ಅದು ಅಲ್ಲ. ಹಾಗಾಗಿ ದಯವಿಟ್ಟು ಈ ಒಂದು ಪಾರ್ಟನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗ್ಬಿಡಿ. ಮ್ಯಾನ್ಯುವಲ್ ಆಗಿ ನೀವು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ ಅಂತಂದರೆ. ಎರಡನೇದ್ದು, ದುಡ್ಡನ್ನು ಕಳ್ಕೊಳ್ಳಿಕ್ಕೆ ನೀವು ರೆಡಿ ಇಲ್ಲ ಅಂತಂದರೆ ಈ ಫೀಲ್ಡಲ್ಲಿ ಡೆಫಿನೆಟ್ಲಿ ಹೆಜ್ಜೆ ಇಡ್ತಕ್ಕಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ನೆಕ್ಸ್ಟು ಬರ್ತಕ್ಕಂಥ ಇನ್ಕಮ್ ಸ್ಟ್ರೀಮ್ 13.5%. ಇದು ಇನ್ವೆಸ್ಟಿಂಗಿಂದ ಬಂದಿರತಕ್ಕಂಥದ್ದು. ಸೊ ಶಾರ್ಟ್ ಟರ್ಮಲ್ಲಿ ಆಗ್ತಕ್ಕಂಥ ಇನ್ವೆಸ್ಟಿಂಗ್, ಟ್ರೇಡಿಂಗ್ ಅಲ್ಲ, ಇನ್ವೆಸ್ಟಿಂಗಿನ ಮೂಲಕ ರೊಟೇಷನ್ಸ್ಗಳು ರಿಯಲೈಸ್ಡ್ ಒಂದು P&L ಎಕ್ಸಾಂಪಲ್ನ ತೊಗೊಂಡೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅರೌಂಡ್ 13.5%ನಷ್ಟು ಅಮೌಂಟ್ ಏನಿದೆಯೋ ಡೈರೆಕ್ಟ್ ಇನ್ವೆಸ್ಟಿಂಗಿಂದನೇ ಬಂದಿರತಕ್ಕಂಥದ್ದು. ಥ್ಯಾಂಕ್ಸ್ ಟು ಗೋಲ್ಡ್ ಆ್ಯಂಡ್ ಸಿಲ್ವರ್. ಫಾರ್ಚುನೇಟ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇನಿಷಿಯಲ್ ಪೀರಿಯಡ್ ಏನಿತ್ತು ಆ ಒಂದು ಪೀರಿಯಡಲ್ಲಿ ನಾವು ಎಂಟ್ರಿ ಆದ್ವಿ ಅದರಲ್ಲಿ. ಆ್ಯಂಡ್ ಮಲ್ಟಿಪಲ್ ಡಿಸಿಷನ್ಸ್ಗಳೇನಿದೆಯೋ ಸಂಭವ್ ನಮ್ಮ ಒಂದು ಫೇವರ್ಲಿ ವರ್ಕ್ ಆಗಿರೋದ್ರಿಂದ ಲಾಸ್ಟ್ ಫಿನಾನ್ಷಿಯಲ್ ಇಯರ್ ಆ್ಯಕ್ಚುಲಿ ಇನ್ವೆಸ್ಟಿಂಗಲ್ಲಿ ತುಂಬಾ ಒಂದು ಸ್ಟ್ರಗ್ಲಿಂಗ್ ಪೀರಿಯಡ್ ಅಂತ ಹೇಳ್ಬೋದು ಇನ್ವೆಸ್ಟರ್ಸ್ಗಳಲ್ಲಿ. ಬಟ್ ನಮ್ಮ ಓವರಾಲ್ ಅಕೌಂಟ್ ಏನಿದೆಯೋ ಮೋರ್ ದ್ಯಾನ್ 24-25% ಆ ಒಂದು ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಗ್ರೋತ್ ಆಗಿರುತ್ತೆ. ಡೆಫಿನೆಟ್ಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ನ ರೋಲ್ ಏನಿದೆಯೋ ಈ ಸಂದರ್ಭದಲ್ಲಿ ನಮಗೆ ಫೇವರ್ಲಿ ವರ್ಕ್ ಆಗಿರೋದ್ರಿಂದ ಇದು ವರ್ಕ್ ಆಗಿರ್ತಕ್ಕಂಥದ್ದು. ಇಟ್ ಈಸ್ ಕ್ವಿಕ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್. ಯಾರೇ ಒಬ್ಬ ವ್ಯಕ್ತಿನೂ ಇವತ್ತಿನ ಕಾಲಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಜಾಸ್ತಿ ಥಿಂಕ್ ಮಾಡ್ತಾನೆ ನೀವು ಸ್ಟಾರ್ಟ್ ಮಾಡ್ಬೋದು. ಹೇಗೆ? ಇಂಡೆಕ್ಸ್ ಇನ್ವೆಸ್ಟಿಂಗ್ ಅಥವಾ ನಿಮ್ಮ ಸಿಂಪಲ್ ಒಂದು ಎಕ್ಸಾಂಪಲ್ಸ್ಗಳನ್ನ ನೀವು ತೊಗೊಳ್ತೀರಾ ಅಂತಂದ್ರೂ ಕೂಡ ಒಂದು 70-80% ಇಂಡಿಯನ್ ಇಕ್ವಿಟಿ ಅಥವಾ 70% ಇಂಡಿಯನ್ ಇಕ್ವಿಟಿ ಅನ್ಕೋಣ, ಒಂದು 20% ಗೋಲ್ಡು, ಇನ್ನೊಂದು 10% ಸೇಫ್ ಅಸೆಟ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೂ ಕೂಡ ಓವರ್ ದ ಲಾಂಗ್ ಟರ್ಮ್ ನೀವು ಒಂದು 5 ವರ್ಷ 6 ವರ್ಷ ಟೈಮ್ ಕೊಡ್ತೀರಾ ಅಂತಂದರೆ ಸ್ಟೇಬಲ್ ಆಗೇ ಅಮೌಂಟ್ ಬರುತ್ತೆ. ಫ್ರೀಕ್ವೆಂಟ್ ಆಗಿ ರೊಟೇಟ್ ಮಾಡಲೇಬೇಕು ಅಂತಕ್ಕಂಥ ಒಂದು ಇಂಟೆನ್ಷನ್ ಇಲ್ಲ. ವರ್ಷಕ್ಕೊಂದ್ಸತಿ ಅಥವಾ 2 ವರ್ಷಕ್ಕೊಂದ್ಸತಿ ನೀವು ನೋಡ್ತೀರಾ ಅಂತಂದ್ರೂ ಕೂಡ ಅಲೋಕೇಶನ್ಸ್ಗಳನ್ನ ಪ್ರಾಪರ್ ಆಗಿ ಇಟ್ಕೊಳ್ಳಿ. ಎವ್ರಿ ಮಂತ್ ಆನ್ ಮಂತ್ ಕನ್ಸಿಸ್ಟೆಂಟ್ ಆಗಿ, ಇರ್ರೆಸ್ಪೆಕ್ಟಿವ್ ಆಫ್ ನ್ಯೂಸ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ಬೇರೆದೆಲ್ಲ ಪಕ್ಕಕ್ಕಿಟ್ಟು ಕನ್ಸಿಸ್ಟೆಂಟ್ಲಿ ನೀವು ಓವರ್ ಆಲ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀರಾ ಆ್ಯಸ್ ಅ ಸೇವಿಂಗ್ ಪಾರ್ಟ್ ಆಫ್ ಇಟ್ ಅಂತ ನಂಗಿತ್ತು ಅಂತಂದರೆ ಓವರ್ ದ ಲಾಂಗ್ ಟರ್ಮ್ ಡೆಫಿನೆಟ್ಲಿ ವೆಲ್ತ್ ಬಿಲ್ಡ್ ಆಗ್ತಕ್ಕಂತಹ ಚಾನ್ಸ್ ಏನಿದೆಯೋ ಜಾಸ್ತಿ ಇರುತ್ತೆ ಇನ್ವೆಸ್ಟಿಂಗಲ್ಲಿ ಕಂಪೇರಿಂಗ್ ಟು ಟ್ರೇಡಿಂಗ್. ಇನ್ವೆಸ್ಟಿಂಗ್ ತುಂಬಾ ಸ್ಟೇಬಲ್ ವೇದಲ್ಲಿ ನಿಮ್ಮ ಅಮೌಂಟನ್ನು ಗ್ರೋತ್ ಮಾಡಲಿಕ್ಕೆ ಇರತಕ್ಕಂತಹ ಅದ್ಭುತವಾದಂತಹ ಅವಕಾಶ. ಇವತ್ತಿನ ಕಾಲಕ್ಕೆ ಮಿಸ್ ಮಾಡ್ಕೊಳ್ಬೇಡಿ. ಇದನ್ನು ಇವತ್ತಿಂದನೇ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಹೇಗೆ, ಯಾವ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಆಯ್ಕೆಗಳಿದೆ, ಸುಮಾರು ವಿಡಿಯೋಸ್ಗಳು ಇಲ್ಲಿವರೆಗೂ ನಮ್ಮ ಚಾನಲಲ್ಲಿದೆ. ಇನ್ಫ್ಯಾಕ್ಟ್ ಬಿಗಿನರಿಂದನೇ ಓವರ್ ಆಲ್ ಜರ್ನಿಗಳನ್ನು ಏನಿದೆಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಒಂದೊಂದು ವಿಡಿಯೋನೇ ನೀವು ಕಂಪ್ಲೀಟಾಗಿ ನೋಡ್ತೀರಾ ಅಂತಂದ್ರೂ ಕೂಡ ಹಾರ್ಡ್ಲಿ 1 or 2 weeks ನೀವು ಕಂಪ್ಲೀಟಾಗಿ ನೀವು ಟೈಮನ್ನು ಕೊಡ್ತೀರಾ ಈ ಒಂದು ವಿಚಾರವಾಗಿ ಅಂತಂದರೆ ನಿಮ್ಮ ಜರ್ನಿನ
ಎಫೆಕ್ಟಿವ್ ವೇದಲ್ಲಿ ಒಂದು ಪ್ರೊಫೆಷನಲ್ ವೇದಲ್ಲೇ ಸ್ಟಾರ್ಟ್ ಮಾಡ್ತಕ್ಕಂತಹ ಅವಕಾಶಗಳು ಡೆಫಿನೆಟ್ಲಿ ಇವತ್ತಿನ ಕಾಲಕ್ಕಿದೆ. ಸೊ ಇದರ ರಿಲೇಟೆಡ್ ವಿಡಿಯೋಸ್ಗಳು ಸಪ್ರೇಟ್ ಪ್ಲೇಲಿಸ್ಟ್ಗಳೇನಿದೆಯೋ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀವಿ. ಅದನ್ನು ನೀವು ಒಂದ್ಸತಿ ಚೆಕ್ ಮಾಡಿಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಬಹುದು. ದೆನ್ ವಿ ಹ್ಯಾವ್ ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ ಬಿಕಾಸ್ 2018 ಆದಮೇಲೆ ಈ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಅಂತ ಏನು ಹೇಳಿದ್ನು ನಾನು, ಅಂದರೆ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಕ್ಕಂಥದ್ದು ಈ ರೀತಿಯಾದಂತಹ ಒಂದು ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಸೋಷಿಯಲ್ ಮೀಡಿಯಾಸ್ಗಳ ಮೂಲಕ. ಅವತ್ತು ನನಗೆ ಡೆಫಿನೆಟ್ಲಿ ಐಡಿಯಾ ಇರಲಿಲ್ಲ. ಬಟ್ ಇವತ್ತಿನ ಕಾಲಕ್ಕೆ ನೆಕ್ಸ್ಟ್ ಬರ್ತಕ್ಕಂಥ ಇನ್ಕಮ್ ಸ್ಟ್ರೀಮ್ ಬಂದು ಯೂಟ್ಯೂಬ್ ಆ್ಯಡ್ ರೆವಿನ್ಯೂ. ಅರೌಂಡ್ 14.5% ಅಮೌಂಟ್ ಏನು ಲಾಸ್ಟ್ ಇಯರ್ ಬಂದಿರತಕ್ಕಂಥದ್ದು ಈ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಫೀಲ್ಡಿಂದ ಬಂದಿರತಕ್ಕಂಥದ್ದು. ಆ್ಯಂಡ್ ದ ಗುಡ್ ಪಾರ್ಟ್ ಏನು ಅಂತಂದರೆ, ನೋಡೋಕ್ಕೆ ಈಸಿ ಅನಿಸುತ್ತೆ, ಇಲ್ಲ ಅಂತಲ್ಲ ಯೂಟ್ಯೂಬ್, ಬಟ್ ಅಷ್ಟು ಈಸಿ ಇಲ್ಲ. ಸೊ ನಿಮ್ಮ ಎಫರ್ಟ್ ಏನಿದೆಯೋ ಆ ಒಂದು ಎಫರ್ಟನ್ನು ನೀವು ಕನ್ಸಿಸ್ಟೆಂಟಾಗಿ ಹಾಕಲೇಬೇಕಾಗುತ್ತೆ. ಇದರಲ್ಲೂ ಕೂಡ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಒಂದು ವಿಡಿಯೋ ಮಾಡಿದ್ವಿ ಅಂತಂದರೆ ಡೆಫಿನೆಟ್ಲಿ ಯಾರೂ ನೋಡೋಕ್ಕೆ ರೆಡಿ ಇಲ್ಲ ಇವತ್ತಿನ ಕಾಲಕ್ಕೆ. ಅವರು ಕೂಡ ಎಫೆಕ್ಟಿವ್ ಆಗಿನೇ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ಹಾಗಾಗಿ ಒಂದು ನಾಲೆಜ್ ಇದೆ ನಿಮಗೆ, ಯಾವುದೋ ಒಂದು ಸ್ಪೆಸಿಫಿಕ್ ಸ್ಕಿಲ್ ಇದೆ ಅಂತಂದ್ರೂ ಕೂಡ, ಈಗ ಕುಕ್ಕಿಂಗೇ ಇರ್ಬೋದು, ಯಾವುದೋ ಒಂದು ಸ್ಪೆಸಿಫಿಕ್ ಸ್ಕಿಲ್ಲಲ್ಲಿ ನಿಮಗೆ ಇಲ್ಲಪ್ಪ ಐ ಆಮ್ ಗುಡ್ ಎಟ್ ಇಟ್ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತಂದರೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈಸಿಯಾಗಿ ಇವತ್ತಿನ ಕಾಲಕ್ಕೆ ಶೇರ್ ಮಾಡ್ಬೋದು. ತುಂಬ ಹೈಫೈ ಕ್ಯಾಮ್ರಾನೇ ಬೇಕು, ಹೈಫೈ ಮೈಕೇ ಬೇಕು, ಒಂದೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಷ್ಟೆಲ್ಲ ಬೇಕು ಅಂತಕ್ಕಂಥ ಒಂದು ವಿಚಾರನೇ ಇವತ್ತಿನ ಕಾಲಕ್ಕೆ ಬೇಕಾಗಿಲ್ಲ. ಡೈರೆಕ್ಟ್ಲಿ ನಿಮ್ಮ ಒಂದು ಫೋನ್ ಇದೆ, ಸ್ಮಾರ್ಟ್ ಫೋನ್ ಇದೆ ಅಂತಂದ್ರೂ ಕೂಡ ನಿಮ್ಮ ಒಂದು ಜರ್ನಿನ ಡಾಕ್ಯುಮೆಂಟ್ ಥರ ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಬೋದು. ವ್ಲಾಗಿಂಗ್ ಆ ಥರ ಅಂತಲ್ಲ, ಒಂದು ವ್ಯಾಲ್ಯೂ ಆ್ಯಡ್ ಆಗಬೇಕು. ಈಗ ಏನೋ ಒಂದು ಇನ್ಫಾರ್ಮೇಷನ್ ನಾನು ಕೊಡ್ತಿದ್ದೀನಿ ಅಂತಂದರೆ ಅಟ್ಲೀಸ್ಟ್ ಯು ಶುಡ್ ಆ್ಯಡ್ ವ್ಯಾಲ್ಯೂ ನೋಡ್ತಾ ಇರ್ತಕ್ಕಂಥವ್ರಿಗೆ. ಆವಾಗಲೇ ಅದಕ್ಕೆ ವ್ಯಾಲ್ಯೂ ಆಗ್ತಾ ಹೋಗುತ್ತೆ, ಆ ವಿಡಿಯೋಗೂ ಕೂಡ ವ್ಯಾಲ್ಯೂ ಎಡಿಷನ್ ಆಗ್ತಾ ಹೋಗುತ್ತೆ. ಗುಡ್ ಪಾರ್ಟ್ ಏನು ಅಂತಂದರೆ, ಈ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ದು ನಾನೆಲ್ಲೋ ಒಂದು ಹತ್ರ ಕುತ್ಕೊಂಡಿದ್ದೀನಿ, ಇವಾಗೆಲ್ಲೋ ಒಂದು ಹತ್ರ ಇದ್ದೀನಿ ನಾನು, ಬಟ್ ಈ ವಿಡಿಯೋ ನೀವು ನೋಡ್ತಿದ್ದೀರಾ ಅಂತಂದರೆ ಸಮ್ ಆ್ಯಡ್ ರೆವಿನ್ಯೂ ಏನಿದೆಯೋ ಆ್ಯಡ್ ಆಗುತ್ತೆ. ಟು ಗಿವ್ ಯು ಆನ್ ಅಪ್ರಾಕ್ಸಿಮೇಟ್ ಹೇಳಬೇಕು, ಅಪ್ರಾಕ್ಸಿಮೇಟ್ ಆಗಿ ಅಂತ ಅಂದರೆ ಕನ್ನಡದಲ್ಲಿ ತುಂಬಾ ಕಡಿಮೆ ಸಿಗುತ್ತೆ ಕಂಪೇರಿಂಗ್ ಟು ಹಿಂದಿ ಆ್ಯಂಡ್ ಇಂಗ್ಲೀಷ್ ವಿಡಿಯೋಸ್. ಕನ್ನಡದಲ್ಲಿ ಇವತ್ತಿನ ಕಾಲಕ್ಕೆ ನಾವು ನೋಡ್ತೀವಿ ಅಂತಂದರೆ ರಫ್ಲಿ 1000 ವ್ಯೂಸ್ ನಿಮಗೆ ಬರುತ್ತೆ ಅಂತ ಅಂದರೆ 1000 ವ್ಯೂಸ್ಗೆ 40, 30 ರೂಪಾಯಿ, 50 ರೂಪಾಯಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ಸೊ ಮೇ ಬಿ ಒಂದು 10,000, 20,000 ವ್ಯೂಸ್ ಅಷ್ಟೇ ಅಲ್ಲ. ಇಲ್ಲಿ ತುಂಬ ಜನ ಮಿಸ್ಟೇಕ್ ಮಾಡ್ಕೊಳ್ತಾರೆ. ಯೂಟ್ಯೂಬಲ್ಲಿ ಬರ್ತಕ್ಕಂಥ ವ್ಯೂಸಿಂದ ದುಡ್ಡು ಬರಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ವ್ಯೂಸ್ ಪ್ಲಸ್ ಆ್ಯಡ್ಸ್, ಎಷ್ಟು ಜನ ಆ್ಯಡನ್ನು ನೋಡಿದ್ದಾರೆ ಅನ್ನೋದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ. ಟು ಗಿವ್ ಎನ್ ಎಕ್ಸಾಂಪಲ್, ಈಗ 30 ಮಿನಿಟ್ ವಿಡಿಯೋ ಇದೆ ಅಂತ ಅನ್ಕೊಳ್ಳೋಣ, ಅಪ್ಲೋಡ್ ಮಾಡಿರ್ತಕ್ಕಂಥದ್ದು 30 ಮಿನಿಟ್ ವಿಡಿಯೋ ಇದೆ. ಆ 30 ಮಿನಿಟ್ ವಿಡಿಯೋನ 10,000 ಜನ ನೋಡಿದ್ದಾರೆ. ಇನ್ನೊಂದು ಕಡೆಯಿಂದ 2 ಮಿನಿಟ್ ವಿಡಿಯೋ ಇದೆ, ಅದನ್ನು 30,000, 40,000 ಜನ ನೋಡಿದ್ದಾರೆ ಅಂತ ಅನ್ಕೊಳ್ಳೋಣ. ಎರಡು ಎಕ್ಸಾಂಪಲಲ್ಲಿ ಚಾನ್ಸಸ್ ಜಾಸ್ತಿ ರೆವಿನ್ಯೂ ಜನ್ರೇಟ್ ಆಗ್ತಕ್ಕಂತಹ ಚಾನ್ಸಸ್ ಒಂದು ಫಸ್ಟ್ ವಿಡಿಯೋಗಿರುತ್ತೆ, 30 ಮಿನಿಟ್ ವಿಡಿಯೋಗಿರುತ್ತೆ. ಬಿಕಾಸ್ ಜಾಸ್ತಿ ಟೈಮನ್ನು ಜನಗಳು ಸ್ಪೆಂಡ್ ಮಾಡ್ತಾರೆ, ಅಲ್ಲಿ ಜಾಸ್ತಿ ಆ್ಯಡ್ಸ್ಗಳನ್ನು ಅವ್ರು ಅದರಲ್ಲಿ ನೋಡಿದ್ದಾರೆ ಅಂತ ಅಂದರೆ, ಈ ಒಂದು 10,000 ವ್ಯೂವೇ ಬಂದಿದೆ ಅಂತಂದ್ರೂ ಕೂಡ ಅದರಲ್ಲಿ ಆ್ಯಡ್ ರೆವಿನ್ಯೂ ಏನಿದೆ ಅದು ಜಾಸ್ತಿ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಇಟ್ ಈಸ್ ನಾಟ್ ಮಚ್. ತುಂಬ ಜನ ಅಂದ್ಕೊಳ್ಳೋದೇನು ಹೆವಿ ಕೋಟಿ ಬಂದ್ಬಿಡುತ್ತೆ ಆ್ಯಡ್ ರೆವಿನ್ಯೂವಿಂದ ಅಂತ, ಡೆಫಿನೆಟ್ಲಿ ಇಲ್ಲ. ಬಟ್ ತುಂಬ ದೊಡ್ಡ ಕ್ರಿಯೇಟರ್ಸ್ಗಳು ಮಿಲಿಯನ್ಸಲ್ಲೆಲ್ಲ ವ್ಯೂಸ್ ಏನು ಬರುತ್ತೋ ಅವರಿಗೆ ಡೆಫಿನೆಟ್ಲಿ ಜಾಸ್ತಿ ಒಂದು ಅಮೌಂಟ್ ಇವತ್ತಿನ ಕಾಲಕ್ಕೆ ಮೋರ್ ದ್ಯಾನ್ 5 to 6 ಲ್ಯಾಕ್ ಏನಿದೆಯೋ ಈಸಿಲಿ ಅರ್ನ್ ಮಾಡ್ತಕ್ಕಂತಹ ಚಾನ್ಸಸ್ ಇದೆ. ಬಟ್ ಅದು ಆಗಬೇಕು ಅಂತಂದರೆ ತುಂಬಾ ಎಫರ್ಟು, ಆಲ್ಮೋಸ್ಟ್ 10-15 ವರ್ಷದಿಂದ ಕನ್ಸಿಸ್ಟೆಂಟ್ ಎಫರ್ಟ್ ಹಾಕಿರ್ತಕ್ಕಂತಹ ಒಂದು ಯೂಟ್ಯೂಬರ್ಸ್ ಏನಿದಾರೋ ಮಿಲಿಯನ್ಸ್ ಗಂಟ್ಲೆ ಅವ್ರಿಗೆ ವ್ಯೂ ಬರ್ತಾ ಇರುತ್ತೆ ಒಂದೊಂದು ವಿಡಿಯೋಗೂ ಕೂಡ. ಆ ರೀತಿಯಂಥ ಸಂದರ್ಭದಲ್ಲಿ ಮೋರ್ ದ್ಯಾನ್ 5-6 ಲ್ಯಾಕ್ ಜನರೇಟ್ ಮಾಡ್ತಕ್ಕಂಥ ಬರೀ ಆ್ಯಡ್ ರೆವಿನ್ಯೂವಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು ಚಾನ್ಸಸ್ ಇದೆ. ಬಟ್ ಅದನ್ನು ನಂಬ್ಕೊಂಡು ನೀವು ವರ್ಕ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಜರ್ನಿ, ಸಪೋಸ್ ನೀವೇನೋ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ವಿಚಾರದಲ್ಲಿ ಸ್ಕಿಲ್ ಸೆಟ್ ಇದೆ ಅಂತಂದ್ರೂ ಕೂಡ ಮೋರ್ ದ್ಯಾನ್, ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಮೋರ್ ದ್ಯಾನ್ ದ ಆ್ಯಡ್ ರೆವಿನ್ಯೂ ನಿಮಗೊಂದು ಪ್ರೆಸೆನ್ಸನ್ನು, ಸೋಷಿಯಲ್ ಪ್ರೆಸೆನ್ಸನ್ನು ತಂದುಕೊಡ್ತಕ್ಕಂತಹ ಬ್ಯೂಟಿಫುಲ್ ಆಪರ್ಚುನಿಟಿ ಯೂಟ್ಯೂಬ್ ಎಸ್ಪೆಷಲಿ. ಬಿಕಾಸ್ ಇನ್ಸ್ಟಾಗ್ರಾಮು ಇದೆ, ಇನ್ಸ್ಟಾಗ್ರಾಮಲ್ಲಿ ತುಂಬ ಶಾರ್ಟ್ ಫಾರ್ಮ್ ಕಂಟೆಂಟ್ಸ್ಗಳನ್ನು ಹಾಕ್ಬೋದು, ಇಲ್ಲ ಅಂತಲ್ಲ. ಬಟ್ ಯೂಟ್ಯೂಬ್ ಒಂಥರ ಪ್ರೊಫೆಷ್ನಲ್ ವೇ ಆಫ್ ಸೋಷಿಯಲ್ ಮೀಡಿಯಾ ಇವತ್ತಿನ ಕಾಲಕ್ಕೆ. ಬಿಕಾಸ್ ತುಂಬ ಲಾಂಗರ್ ವಿಡಿಯೋಸ್ಗಳನ್ನು ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಬಗ್ಗೆ ಅವ್ರು ಮಾತಾಡ್ತಾರೆ ಅಂತ ಅಂದರೆ ಡೆಫಿನೆಟ್ಲಿ ಇಟ್ ಮೇಕ್ ಲಾಟ್ ಆಫ್ ಸೆನ್ಸ್. ತುಂಬ ಜನ ಈವನ್ ಕಡಿಮೆ ಜನಗಳು ಅದರಲ್ಲಿ ನೋಡಿದ್ರೂ ಕೂಡ ಎಫೆಕ್ಟಿವ್ನೆಸ್ ಏನಿದೆಯೋ ಈ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ದು ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ರಿಯಲ್ ವ್ಯಾಲ್ಯೂವನ್ನು ನೀವು ಅವ್ರಿಗೆ ಆ್ಯಡ್ ಮಾಡ್ತೀರಾ ಅಂತ ಅಂದರೆ ಜಸ್ಟ್ ಥಿಂಕ್ ಅಬೌಟ್ ಇಟ್. ಯಾರೋ 1,000-2,000 ಜನ ನೋಡಿದ್ದಾರೆ, ಅದರಲ್ಲಿ ಒಂದು 20-30 ಜನ ಮೋಸ್ಟ್ ಲೈಕ್ಲಿ ನಮ್ಮ ವಿಡಿಯೋ ನೋಡ್ಕೊಂಡು ಒಂದು 100 ಮೆಂಬರ್ಸ್ ಆದರೂ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದರೆ ಅದಕ್ಕಿಂತ ದೊಡ್ಡ ವಿಚಾರ ಏನಿದೆ. ಯು ಆರ್ ಕ್ರಿಯೇಟಿಂಗ್ ಎನ್ ಇಂಪ್ಯಾಕ್ಟ್. ತುಂಬ ಜನಗಳು ಇದನ್ನು ಸುಮ್ಮನೆ ಬರೀ ಅರ್ನಿಂಗ್ ಪಾರ್ಟ್ ಅಷ್ಟೇ ಅಂತ ನೋಡ್ತಾರೆ, ಇಲ್ಲ ಅಂತಲ್ಲ, ಅರ್ನಿಂಗ್ ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ಇಂಪ್ಯಾಕ್ಟ್ ವೈಸ್ ನಾವು ನೋಡ್ತೀವಿ ಅಂತಂದರೆ ಹ್ಯೂಜ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಅವಕಾಶ ಈ ಒಂದು ಮೀಡಿಯಾ ತಂದು ಕೊಡುತ್ತೆ. ಇದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು ನೀವು, ಆ್ಯಂಡ್ ಈಸಿಲಿ ನಿಮ್ಮ ಜರ್ನಿನ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಬೋದು. ಡೋಂಟ್ ಥಿಂಕ್ ಅಬೌಟ್ ಟೂ ಮಚ್, ಅಷ್ಟು ವ್ಯೂ ಬೇಕು ಅದು ಇದು ಎಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಸ್ಟಾರ್ಟ್ ಯುವರ್ ಜರ್ನಿ ಇವತ್ತಿಂದನೇ ಸ್ಟಾರ್ಟ್ ಮಾಡಿದಿರಾ ಅಂತಂದರೆ ಮೇ ಬಿ ಒಂದು 3 months 6 months ನಾನು ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತೀನಪ್ಪ ಅಂತ ಒಂದು ಇಂಟೆನ್ಷನಿಂದ ನಿಮಗಿರ್ತಕ್ಕಂತಹ ನಾಲೆಜ್ ಸ್ಕಿಲ್ಲನ್ನು ಶೇರ್ ಮಾಡ್ಕೊಳ್ತೀರಾ. ಮೇ ಬಿ ಯಾರಿಗೋ ಒಬ್ರಿಗೆ ಯೂಸ್ ಆಗುತ್ತೆ ಅದರಿಂದ,
ಅದರಿಂದ ಅವ್ರು ಮತ್ತೆ ಬೇರೆಯವ್ರಿಗೆ ಶೇರ್ ಮಾಡೋದು, ಈ ರೀತಿಯಾಗಿ ಓವರಾಲ್ ವಿಚಾರಗಳು ಅವ್ರದ್ದು ಲಾಂಗ್ ಟರ್ಮ್ ರನ್ ಆಗುತ್ತೆ. ಯೂಟ್ಯೂಬಲ್ಲಿ ಶಾರ್ಟ್ ಟರ್ಮಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಒಂದು ವಿಚಾರಗಳು ಇಮಿಡಿಯೇಟಾಗಿ ವರ್ಕೌಟ್ ಆಗಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್, ಲಾಟ್ ಆಫ್ ಟೈಮ್, ಬಟ್ ವರ್ತ್ ಇಟ್. ತುಂಬಾ ವರ್ತ್ ಅನ್ಸುತ್ತೆ ನಿಮಗೆ ಲಾಂಗ್ ಟರ್ಮಲ್ಲಿ ಕನ್ಸಿಸ್ಟೆಂಟ್ ಎಫರ್ಟನ್ನು ನೀವು ಹಾಕ್ತೀರಾ ಯೂಟ್ಯೂಬಲ್ಲಿ ಅಂದರೆ. ನೆಕ್ಸ್ಟ್ ಬರ್ತಕ್ಕಂಥ ಇನ್ಕಮ್ ಸ್ಟ್ರೀಮ್ ಅರೌಂಡ್ 28-29% ರೆವಿನ್ಯೂ ಏನಿದೆಯೋ ಇದು ಜನರೇಟ್ ಆಗಿರ್ತಕ್ಕಂಥದ್ದು ಟ್ರೈನಿಂಗ್ಸ್ ಕಡೆಯಿಂದ. ಸೊ ಜಸ್ಟ್ ನಾಟ್ ಕನ್ನಡ ಅಷ್ಟೇ ಅಂತಲ್ಲ, ಮಲ್ಟಿಪಲ್ ರೀತಿಯಾದಂಥ ಟ್ರೈನಿಂಗ್ಸ್ಗಳಲ್ಲಿ ಇನ್ವಾಲ್ವ್ ಆಗಿರತಕ್ಕಂಥದ್ದು, ಆನ್ಲೈನ್ ಟ್ರೈನಿಂಗ್ಸ್ಗಳಿರ್ಬೋದು ಅಥವಾ ಡೈರೆಕ್ಟಾಗಿ ಹೋಗಿ ಟ್ರೈನಿಂಗ್ ಕೊಟ್ಟಿರ್ತಕ್ಕಂಥದ್ದು, ಈ ಟ್ರೈನಿಂಗ್ಸ್ಗಳಿಂದ ಒಂದು ರಾಯಲ್ಟಿ ಅಂತಕ್ಕಂಥದ್ದು ಏನು ಜನರೇಟ್ ಆಗಿದೆಯೋ ಆ ಒಂದು ವಿಚಾರವನ್ನು ನಾನು ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು. ಅಗೇನ್ ಈ ಒಂದು ಸ್ಪೆಸಿಫಿಕ್ ಸ್ಟ್ರೀಮ್ ಏನಿದೆಯೋ ಇದು ಬಂದಿರತಕ್ಕಂಥದ್ದು ಸೇಮ್ ನೀವು ನೋಡ್ತೀರಾ ಅಂತಂದರೆ ಒಂದೇ ಪರ್ಟಿಕ್ಯುಲರ್ ಸ್ಕಿಲ್ ಸೆಟ್, ಬಟ್ ಅಲ್ಲಿಂದನೇ ಜನರೇಟ್ ಆಗ್ತಾ ಇರ್ತಕ್ಕಂತಹ ಮಲ್ಟಿಪಲ್ ಸ್ಟ್ರೀಮ್ಸ್ಗಳಿದ್ದು. ಸೊ ಈ ಒಂದು ವಿಚಾರದಲ್ಲಿ ಇವತ್ತಿನ ಕಾಲಕ್ಕೆ ಲಾಸ್ಟ್ ಇಯರ್ ಕನ್ನಡದಲ್ಲೂ ಕೂಡ ನಾವು ಟ್ರೈನಿಂಗ್ಸ್ಗಳನ್ನು ಮಾಡಿದ್ವಿ. ಸೊ ಹಾಗಾಗಿ ಓವರಾಲ್ ಒಂದು ಮೇಜರ್ ಅಮೌಂಟ್ ಏನಿದೆಯೋ ಇಲ್ಲಿಂದನೂ ಕೂಡ ಜನರೇಟ್ ಆಗಿರ್ತಕ್ಕಂಥದ್ದು. ಒಂದು ಕಡೆಯಿಂದ ಯು ಕ್ರಿಯೇಟೆಡ್ ಅ ಸೋಷಿಯಲ್ ಪ್ರೆಸೆನ್ಸ್, ಯೂಟ್ಯೂಬ್ ಮೂಲಕ ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ಒಂದು ಸೋಷಿಯಲ್ ಪ್ರೆಸೆನ್ಸನ್ನು ನೀವು ಕ್ರಿಯೇಟ್ ಮಾಡಿದ್ರಿ. ಬಟ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಜೆನ್ಯೂನ್ ಒಂದು ಗ್ರಿಪ್ ಏನಿದೆಯೋ, ಜೆನ್ಯೂನ್ ಅಥೆಂಟಿಸಿಟಿ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಇರಬೇಕು. ಅದ್ರ ಬಗ್ಗೆ ನೀವು ಒಂದು ಸೋಷಿಯಲ್ ಪ್ರೆಸೆನ್ಸನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ಓವರಾಲ್ ಒಂದು ಬ್ರ್ಯಾಂಡಿಂಗ್ ಅಂತ ಕ್ರಿಯೇಟ್ ಆದಮೇಲೆ ಪೀಪಲ್ ವಿಲ್ ಪೇ ಫಾರ್ ಇಟ್. ಸೊ ಬೇಸಿಕಲಿ ಈಗ ಅಡ್ವಾನ್ಸ್ ಏನೋ ಒಂದು ಕಂಟೆಂಟ್ ಬೇಕು, ಈಗ ಕೆಲವೊಂದು ಜನಕ್ಕೆ ಪರ್ಸನಲ್ ಸಜೆಷನ್ಸ್ಗಳು ಬೇಕಾಗಿರುತ್ತೆ ಅಥವಾ ಪರ್ಸನಲ್ ಸಲಹೆಗಳ ಅವಶ್ಯಕತೆ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಎಲ್ಲನೂ ಯೂಟ್ಯೂಬ್ ಮೂಲಕನೇ ಈ ಥರ ಪಬ್ಲಿಕಲ್ಲಿ ನಾವು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಅವರು ಪರ್ಸನಲ್ ಆಗಿ ಅಪ್ರೋಚ್ ಮಾಡಬೇಕು, ಪರ್ಸನಲ್ ಆಗಿನ ಸಲಹೆಗಳನ್ನು ತೊಗೊಳ್ಬೇಕು, ಪರ್ಸನಲ್ ಆಗಿನ ವಿಚಾರಗಳನ್ನು ಮಾತಾಡಬೇಕು ಅಂತ ಬಂದಾಗ ಟ್ರೈನಿಂಗ್ ಗ್ರೂಪ್ಸ್ಗಳು ಅಥವಾ ಈ ರೀತಿಯಾದಂಥ ಸಂದರ್ಭದಲ್ಲಿ ಡೈರೆಕ್ಟ್ Q&Aಗಳ ಮೂಲಕ ಅವರ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿಕೊಂಡು ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ಗಳನ್ನು ಅವರು ಸೊಲ್ಯೂಷನ್ಸ್ಗಳನ್ನ ತೊಗೊಳ್ಬೋದು. ಸೊ ಹಾಗಾಗಿ ದೆ ಪೇ ಫಾರ್ ಇಟ್. ಸೊ ಟ್ರೈನಿಂಗ್ಸ್ಗಳಿರ್ಬೋದು ಅಥವಾ ಅದ್ರ ರಿಲೇಟೆಡ್ ಇರತಕ್ಕಂಥ ಅಟ್ಯಾಚ್ ಸರ್ವಿಸಸ್ಗಳೇನಿದೆಯೋ ಅದಕ್ಕೆ ಸಪ್ರೇಟಾಗಿ ಬಂದಿರತಕ್ಕಂಥ ಒಂದು ರೆವಿನ್ಯೂ ಡೆಫಿನೆಟ್ಲಿ ಇವತ್ತಿನ ಕಾಲಕ್ಕೆ ಚಾನ್ಸ್ ಇದೆ. ವೈ? ನಂಬರ್ 1, ಮೋಸ್ಟ್ ಆಫ್ ದ ಜನಗಳು ಇವತ್ತಿನ ಕಾಲಕ್ಕೆ ನಮ್ಮ ಪ್ರೋಗ್ರಾಮ್ಸನ್ನು ಅಟೆಂಡ್ ಆಗಿರ್ತಕ್ಕಂಥವ್ರು ಬರೀ ಇಂಡಿಯಾದಲ್ಲಷ್ಟೇ ಅಲ್ಲ, ಔಟ್ ಆಫ್ ದ ಕಂಟ್ರಿನೂ ಕೂಡ ಪ್ರೋಗ್ರಾಮ್ಸ್ಗಳನ್ನು ಅಟೆಂಡ್ ಆಗಿರ್ತಾರೆ. ಬಿಕಾಸ್ ಇಂಟರ್ನೆಟ್ ಎಕ್ಸೆಸ್ ಇವತ್ತಿನ ಕಾಲಿಗೆ ತುಂಬಾ ಈಸಿಯಾಗಿರುತ್ತೆ. ಯಾರು ಬೇಕಾದ್ರೂ ಕೂಡ ಎಲ್ಲಿಂದ ಬೇಕಾದ್ರೂ ಕೂಡ ಇನ್ಫಾರ್ಮೇಷನ್ಸ್ಗಳನ್ನ ಕನ್ಸ್ಯೂಮ್ ಮಾಡ್ಬೋದು. ಆ ರೀತಿಯಾದಂಥ ಒಂದು ಅವಕಾಶ ಇದೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿದೆ ಅಂತ ಅಂದರೆ LMS ಅಂತ ಹೇಳ್ತೀವಿ ನಾವು, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ಗಳಿರ್ಬೋದು, ತುಂಬ ಜನ ಆಫರ್ ಮಾಡ್ತಾರೆ. ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್, ತುಂಬ ಬ್ರ್ಯಾಂಡ್ಸ್ಗಳಿದೆ. ಆನ್ಲೈನ್ ಮೂಲಕ ನೀವು ಒಂದ್ಸತಿ ಸರ್ಚ್ ಮಾಡ್ಬೋದು. ಒಂದು ಸ್ಪೆಸಿಫಿಕ್ ಸ್ಕಿಲ್ ಸೆಟ್ ನಿಮಗಿದೆ ಅಂತ ಅಂದರೆ ಫರ್ಗೆಟ್ ಅಬೌಟ್ ಆನ್ಲೈನ್ ಮೂಲಕ ಬಿಟ್ಬಿಡಿ. ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಒಂದು ಕಮ್ಯುನಿಟಿಗೆ ಟ್ಯೂಷನ್ ಮೂಲಕನೇ ಇರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಟ್ಯೂಟೋರಿಂಗ್ ಮೂಲಕನೇ ನೀವು ವಿಚಾರಗಳನ್ನು ಹೇಳ್ಕೊಡ್ತೀರಾ ಅಂತಂದ್ರೂ ಕೂಡ ಅಡಿಷ್ನಲ್ ಆಗಿ ಒಂದು ಇನ್ಕಮನ್ನು ಜನರೇಟ್ ಮಾಡ್ತಕ್ಕಂಥ ಬ್ಯೂಟಿಫುಲ್ ಅವಕಾಶಗಳು ಇವತ್ತಿನ ಕಾಲಕ್ಕೆ ಇದೆ. ಒಂದು ಆಫ್ಲೈನ್ ಮೂಲಕನೇ ಮಾಡ್ಬೋದು ನೀವು, ನಿಮ್ಗೆ ಗೊತ್ತಿರ್ತಕ್ಕಂಥ ಕ್ಲೋಸ್ ಸರ್ಕಲಲ್ಲಿ, ಇಲ್ಲ ಈ ರೀತಿಯಾಗಿ ಒಂದು ಪರ್ಟಿಕ್ಯುಲರ್ ಫಾಲೋವಿಂಗ್ ಇದೆ, ಕ್ಲೋಸ್ ಗ್ರೂಪಲ್ಲಿ ಬ್ಯಾಚ್ ಟ್ರೈನಿಂಗ್ಸ್ಗಳೇನಿದೆಯೋ ಅದನ್ನು ನಾವು ಮಾಡ್ತೀವಿ ಅಂತಂದ್ರೂ ಕೂಡ ಅವಕಾಶಗಳು ಇದೆ ಅರ್ನಿಂಗನ್ನು ಜನರೇಟ್ ಮಾಡ್ತಕ್ಕಂಥದ್ದು. ಸೊ ಥ್ಯಾಂಕ್ಸ್ ಟು ಆಲ್ ದ ಸ್ಟೂಡೆಂಟ್ಸ್ ಯಾರ್ಯಾರು ಅಟೆಂಡ್ ಆಗಿದ್ದಾರೋ. ಓವರಾಲ್ ಲಾಸ್ಟ್ ಇಯರ್ನ ಒಂದು ಎಕ್ಸಾಂಪಲ್ನ ನೋಡ್ತೀವಿ ಅಂತಂದರೆ ಅದ್ರ ಹಿಂದಿನ ಇಯರ್ ಅಷ್ಟೊಂದು ಇರಲಿಲ್ಲ, ಬಿಕಾಸ್ ಟ್ರೈನಿಂಗ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ನಾನು ಮಾಡ್ತಾ ಇರಲಿಲ್ಲ. ಬಟ್ ಲಾಸ್ಟ್ ಇಯರ್ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಈ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಮಾಡಿರೋದ್ರಿಂದ ಮೋರ್ ದ್ಯಾನ್ 28% ರೆವಿನ್ಯೂ ಏನಿದೆಯೋ ಇಲ್ಲಿಂದ ಜನರೇಟ್ ಆಗಿದೆ. ನೆಕ್ಸ್ಟ್ ಬರ್ತಕ್ಕಂತಹ ಮೇಜರ್ ಆ್ಯಂಡ್ ಇನ್ಫ್ಯಾಕ್ಟ್ ಒನ್ ಆಫ್ ದ ಟಾಪ್ ಕ್ಯಾಟಗರಿಲಿ ಬರ್ತಕ್ಕಂಥದ್ದು ಫಸ್ಟಲ್ಲಿರ್ತಕ್ಕಂಥ ಪೊಸಿಷನ್ ಬಂದು ಬಿಸ್ನೆಸ್ ಇನ್ಕಮ್ ಆ್ಯಂಡ್ ಫ್ರೀಲ್ಯಾನ್ಸಿಂಗ್ ಇನ್ಕಮ್ ಅಂತ ಹೇಳ್ಬೋದು. ಬಿಸ್ನೆಸ್ ಇನ್ಕಮ್ ಅಂತಂದರೆ ಇಟ್ಸ್ ನಾಟ್ ರಿಲೇಟೆಡ್ ಟು ಟ್ರೈನಿಂಗ್, ಯೂಟ್ಯೂಬ್ ಅದೆಲ್ಲ ಅಲ್ಲ. ಸೊ ಓವರಾಲ್ ಪ್ರೊಜೆಕ್ಟ್ಸ್ಗಳನ್ನು ಕೂಡ ನಾವು ರನ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಬೇರೆ ಒಂದು ಏಜೆನ್ಸೀಸ್ಗಳಿಗೆ ರೀಸೆಂಟಾಗಿಯೇ 2 ಡಿಫ್ರೆಂಟ್ ಏಜೆನ್ಸೀಸ್ಗಳಿಗೆ ವಿಡಿಯೋ ಮಾಡಿಕೊಡ್ತಕ್ಕಂಥದ್ದು ಇರ್ಬೋದು. ಇದೇ ಸ್ಪೆಸಿಫಿಕ್ ವಿಡಿಯೋ ಕಾಂಟೆಂಟ್ ಕ್ರಿಯೇಷನ್ನೇ, ಬಟ್ ಅವರಿಗೆ ನಮ್ಮ ಕಡೆಯಿಂದ ವಿಡಿಯೋಸ್ಗಳನ್ನ ಕೊಡ್ತಾ ಇರ್ತೀವಿ. ಎಡಿಟಿಂಗ್ ಇರ್ಬೋದು, ಆ ಸಪೋರ್ಟಿಂಗ್ ಕೊಡ್ತಾ ಇರ್ತೀವಿ. ಅದ್ರ ಜೊತೆಗೇ ಡಿಫ್ರೆಂಟ್ ಆ್ಯಡ್ಸ್ಗಳನ್ನ ಕೆಲವೊಂದಿಷ್ಟು ವೀಡಿಯೋಸ್ಗಳಲ್ಲಿ, ಸ್ಪೆಸಿಫಿಕ್ ಎಲ್ಲ ವೀಡಿಯೋಸ್ಗಳಲ್ಲೂ ಬರೋಲ್ಲ ಇದು, ಕೆಲವೊಂದಿಷ್ಟು ವೀಡಿಯೋಸ್ಗಳಲ್ಲಿ ಬ್ರ್ಯಾಂಡ್ ಕೊಲ್ಯಾಬ್ಗಳು ಬರುತ್ತೆ. ಸೊ ಈಗ ಒಂದು ಪ್ರೆಸೆನ್ಸ್ ಕ್ರಿಯೇಟ್ ಆಗಿದೆಯಪ್ಪ, ಈಗ ಆಲ್ಮೋಸ್ಟ್ 1.92 ಲ್ಯಾಕ್ ಅದರ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಒಂದು ಆವ್ರೇಜ್ ವ್ಯೂ ಪರವಾಗಿಲ್ಲಪ್ಪ, ಡೀಸೆಂಟ್ ಆಗಿದೆ. ಆ್ಯಂಡ್ ಮೋರ್ ದ್ಯಾನ್ ಎನಿಥಿಂಗ್, ಸೊ ಈ ಒಂದು ಸ್ಪೆಸಿಫಿಕ್ ಫೀಲ್ಡಲ್ಲಿ ಬಿಸ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಅಥೆಂಟಿಸಿಟಿ ಆ್ಯಂಡ್ ಕ್ರೆಡಿಬಿಲಿಟಿ ಭಾಳ ಮ್ಯಾಟರ್ ಆಗುತ್ತೆ. ಇಟ್ ಇಸ್ ನಾಟ್ ಲೈಕ್ ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋ ಅಂತ ಮಾಡಲ್ಲ ನಾವು. ಇನ್ ಬಿಟ್ವೀನ್ 1 ಮಿನಿಟ್ 2 ಮಿನಿಟ್ ಇಂಟಿಗ್ರೇಷನ್ಸ್ಗಳೇನಿದೆಯೋ ಅವರ ಬ್ರ್ಯಾಂಡ್ ಬಗ್ಗೆ ಅಥವಾ ಅವರ ಪ್ರಾಡಕ್ಟ್ ಬಗ್ಗೆ ಮಾತಾಡಿರ್ತೀವಿ. ಅದ್ರ ಬಗ್ಗೆ ಸಮ್ ರೆಮ್ಯೂನರೇಷನ್ ಇದೆಯೋ ಅದರಿಂದ ಬರ್ತಕ್ಕಂಥ ಕೆಲವೊಂದಿಷ್ಟು ಅಮೌಂಟು ಕೂಡ ಮೇಜರ್ ಆಗಿನೇ ಇರತಕ್ಕಂಥದ್ದು. ಇನ್ಫ್ಯಾಕ್ಟ್ ಯೂಟ್ಯೂಬಿಂದ ಅಥವಾ ಸೋಷಿಯಲ್ ಪ್ರೆಸೆನ್ಸ್ ಏನಿದೆ ನಿಮಗೆ ಅದರಿಂದ ಬರ್ತಕ್ಕಂಥ ಒನ್ ಆಫ್ ದ ಮೇಜರ್ ಇನ್ಕಮ್ಸ್ ಇದು. ಇನಿಷಿಯಲಿ ಬರ್ತಾ ಇರಲಿಲ್ಲ, ಬಟ್ ಆಫ್ಟರ್ ಸಮ್ ಟೈಮ್ ರೀಸೆಂಟ್ ದಿನಗಳಲ್ಲಿ ಅಂತ ನೋಡ್ತೀವಿ ಅಂತಂದರೆ ಹಿಯರ್ ಆ್ಯಂಡ್ ದೇರ್ ಅಲ್ಲಿ ಇಲ್ಲಿ ಒಂದು ಕಡೆಗೆ ಬಿಸ್ನೆಸ್ ಕೊಲ್ಯಾಬ್ಸ್ ಬರುತ್ತೆ. ಬಟ್ ವೆರಿ ಗುಡ್ ಅಮೌಂಟೇ ಇವತ್ತಿನ ಕಾಲಕ್ಕೆ ಇದರಿಂದ ಜನರೇಟ್ ಆಗುತ್ತೆ. ಸೊ ಇದು ಕೂಡ ಒನ್ ಆಫ್ ದ ಸ್ಟ್ರೀಮ್ಸ್ ಆಗುತ್ತೆ. ಬಟ್ ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಒನ್ ಆಫ್ ದ ಸ್ಟ್ರೀಮ್ ಇದು. ಅನದರ್ ಸ್ಟ್ರೀಮ್ ಬಿಸ್ನೆಸ್ಸಲ್ಲೇ ಬರ್ತಕ್ಕಂಥದ್ದು ಫ್ರೀಲ್ಯಾನ್ಸಿಂಗ್. ಸೊ ಇದರಲ್ಲಿ ನಾನು ಆಲ್ರೆಡಿ ಹೇಳಿದೆ, ಬೇರೆ ಬ್ರ್ಯಾಂಡ್ಸ್ಗಳಿಗೆ ನಮ್ಮ ಕಡೆಯಿಂದ ಸಪೋರ್ಟನ್ನು ಕೊಡ್ತೀವಿ ನಾವು. ಸೊ ಇನ್ ದ ಫಾರ್ಮ್ ಆಫ್ ಫ್ರೀಲ್ಯಾನ್ಸಿಂಗ್, ಎಡಿಟಿಂಗ್ ಇರ್ಬೋದು, ವಿಡಿಯೋ ಮೇಕಿಂಗ್ ಇರ್ಬೋದು, ಆ ರೀತಿಯಾದಂಥ ಒಂದು ವಿಚಾರದಿಂದನೂ ಕೂಡ ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಲಾಸ್ಟ್ ಇಯರ್ ಎಸ್ಪೆಷಲಿ, ಇದು ಮುಂಚೆ ಅಷ್ಟೊಂದು ಇರಲಿಲ್ಲ, ಬಟ್ ಲಾಸ್ಟ್ ಇಯರ್
ಈ ಒಂದು ಪರ್ಟಿಕ್ಯುಲರ್ ಫೀಲ್ಡಿಂದ ಜಾಸ್ತಿ ಜನರೇಟ್ ಆಗಿರುತ್ತೆ, ಎಸ್ಪೆಷಲಿ ಫ್ರೀಲಾನ್ಸಿಂಗ್ ಈ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಫೀಲ್ಡಿಂದಾನೆ. ಒನ್ಸ್ ಅಗೇನ್ ರೂಟ್ಗೆ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸಿ ದ ಥಿಂಗ್ ಈಸ್, ಒಂದು ಸ್ಪೆಸಿಫಿಕ್ ಸ್ಕಿಲ್ ಸೆಟ್, ಅದರ ರಿಲೇಟೆಡ್ ಒಂದು ಪ್ರೆಸೆನ್ಸ್, ಸೋಷಿಯಲ್ ಪ್ರೆಸೆನ್ಸ್ ಕ್ರಿಯೇಟ್ ಆಯಿತು, ಬ್ರ್ಯಾಂಡಿಂಗ್ ಕ್ರಿಯೇಟ್ ಆಯಿತು, ಆ ಬ್ರ್ಯಾಂಡಿಂಗ್ ಬೇಸಿಸಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಮಲ್ಟಿಪಲ್ ಇನ್ಕಮ್ ಸ್ಟ್ರೀಮ್ಸ್ಗಳಿದು. ಸೊ ಎಲ್ಲ ಇನ್ಕಮ್ ಸ್ಟ್ರೀಮ್ಸ್ಗಳು ಎಲ್ರಿಗೂ ಸಿಗುತ್ತೆ ಡೆಫಿನೆಟ್ಲಿ ಗ್ಯಾರಂಟಿಯಾಗಿ ಹೇಳೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಕೆಲವೊಂದಿಷ್ಟು, ಈಗ ಫಾರ್ ಎಕ್ಸಾಂಪಲ್ ಇನ್ವೆಸ್ಟಿಂಗ್ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಯೂಟ್ಯೂಬಿಂಗ್. ನಿಮ್ಗೆ ಸ್ಪೆಸಿಫಿಕ್ ಸ್ಕಿಲ್ ಸೆಟ್ ಇದೆ ಅಂತಂದರೆ ಅದನ್ನು ನೀವು ಪ್ರೆಸೆಂಟ್ ಮಾಡಲಿಕ್ಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೋದು. ಡೋಂಟ್ ಥಿಂಕ್ ಅಬೌಟ್ ಟೂ ಮಚ್, ಎಲ್ಲದ್ರ ಬಗ್ಗೆ ಥಿಂಕ್ ಮಾಡಲೇಬೇಕು ಅಂತ ಏನಿಲ್ಲ. ಹೋಗ್ತಾ 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 ಇವಾಲ್ವ್ ಆಗ್ತಾ ಹೋಗುತ್ತೆ ವಿಚಾರಗಳು. ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿದಾಗ ಈ ರೀತಿಯಾದಂಥ ಒಂದು ಅವಕಾಶಗಳಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನಿಮ್ಮ ಕಡೆಯಿಂದ ಫ್ರೀಲ್ಯಾನ್ಸಿಂಗ್ ಅಂತಕ್ಕಂಥದ್ದು ಐ ಡೋಂಟ್ ನೋ ಎಷ್ಟು ಜನಕ್ಕೆ ಇದು ಸೂಟಬಲ್ ಆಗುತ್ತೆ, ಪರ್ಸನಲಿ ಡೋಂಟ್ ನೋ. ಬಟ್ ನಿಮ್ಮ ಟೈಮ್ ಆ್ಯಂಡ್ ಎಫರ್ಟ್ ಇದೆ, ನಿಮ್ಗೆ ಸ್ವಲ್ಪ ಟೈಮ್ ಇದೆ, ನನಗೆ ಫ್ರೀ ಟೈಮ್ ಇರುತ್ತೆ ವೀಕೆಂಡ್ ಆ ರೀತಿ ಅಂತ ಸಂದರ್ಭದಲ್ಲಿ ಅಂತ ಅಂದರೆ ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಸ್ಕಿಲ್ ಸೆಟ್. ಸೊ ವಿಡಿಯೋ ಎಡಿಟಿಂಗ್ ಇರ್ಬೋದು, ಅಥವಾ ಗ್ರಾಫಿಕ್ಸ್ ಡಿಸೈನಿಂಗ್ ಇರ್ಬೋದು, ಕೋಡಿಂಗೇ ಇರ್ಬೋದು. ಇವತ್ತಿನ ಕಾಲಕ್ಕೆ ಮಲ್ಟಿಪಲ್ ಅವರ್ ಬೇಸಿಸಲ್ಲಿ ಎಷ್ಟೋ ಜನ ಪೇ ಮಾಡ್ತಕ್ಕಂಥ ಅವಕಾಶಗಳಿದೆ, ಎಲ್ರಿಗೂ ಸಿಗುತ್ತೆ. ಐ ಆಮ್ ನಾಟ್ ಶೋರ್. ಬಟ್ ಒಂದು ಸಪ್ರೇಟ್ ಸ್ಕಿಲ್ ಸೆಟ್ ಅಥವಾ ಒಂದು ನಾಲೆಜ್ ಏನಿದೆಯೋ ಒಂದು ಸಬ್ಜೆಕ್ಟ್ ಬಗ್ಗೆ ಕಲಿಬೇಕು ಅಂತ ಅಂದರೆ, ನಿಮ್ಗೆ ಆಸಕ್ತಿ ಇದೆ ಅಂತಂದರೆ ಕಲಿಯೋ ಇಂಟೆನ್ಷನಿಂದ ಸ್ಟಾರ್ಟ್ ಮಾಡಿ. ಹೂ ನೋಸ್, ವಿ ಡೋಂಟ್ ನೋ, ನಿಮ್ಗೊಂದು ಅವಕಾಶಗಳು ಆ ಒಂದು ಪರ್ಟಿಕ್ಯುಲರ್ ವಿಚಾರವಾಗೂ ಕೂಡ ಕ್ರಿಯೇಟ್ ಆಗ್ಬೋದು. ಮೋರಲ್ ಆಫ್ ದ ಸ್ಟೋರಿ ಇಸ್ ವೆರಿ ಸಿಂಪಲ್. ಸೋರ್ಸ್ ಅಂತಕ್ಕಂಥದ್ದು ಫಸ್ಟ್ ಲೆವೆಲಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದು, ಗೊತ್ತಿದ್ದೆಲ್ಲೋ ಸ್ಪೆಸಿಫಿಕ್ ಸ್ಕಿಲ್ ಸೆಟ್ ಏನಿದೆಯೋ ಆಲ್ರೆಡಿ ಇತ್ತು. 2 ಮೇಜರ್ ಸ್ಕಿಲ್ ಸೆಟ್ಸ್ಗಳು ಇದ್ದಂಥದ್ದು ನಮಗೆ ಪರ್ಸನಲ್ ಲೆವೆಲಲ್ಲಿ. ಒಂದು ಇನ್ವೆಸ್ಟಿಂಗ್ ಹಾಗೆ ಟ್ರೇಡಿಂಗ್ ಬಗ್ಗೆ ಒಂದು ಸ್ಪೆಸಿಫಿಕ್ ಐಡಿಯಾ ಅಂತಕ್ಕಂಥದ್ದು ಇತ್ತು. ಅದನ್ನು ಬಿಟ್ಟು ಪ್ರೆಸೆಂಟೇಷನ್ ಈ ರೀತಿಯಾದಂಥ ಒಂದು ವಿಚಾರದಲ್ಲಿ ಮುಂಚೆಯಿಂದನೇ ಇನ್ವಾಲ್ವ್ ಆಗಿದ್ದರಿಂದ ಸ್ವಲ್ಪ ಹೆಲ್ಪ್ ಆಯಿತು ಇನಿಷಿಯಲ್ ಲೆವೆಲಲ್ಲಿ. ಇವತ್ತಿನ ಕಾಲಕ್ಕೆ ಮೋರ್ ದ್ಯಾನ್ 1500 ಈಸಿಲಿ 1500+ ವಿಡಿಯೋಸ್ಗಳು ಮಾಡಿರ್ತಕ್ಕಂಥದ್ದು. ಇನಿಷಿಯಲ್ ಲೆವೆಲ್ ಮಾಡಿದಾಗ ಇಷ್ಟು ಫ್ಲುಯೆನ್ಸಿ ಇರ್ತಿರಲಿಲ್ಲ ವಿಡಿಯೋಸ್ಗಳಲ್ಲಿ. ಬಟ್ ಹೋಗ್ತಾ 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 ಸ್ಕಿಲ್ ಸೆಟ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಯಾರದೇ ಆದ್ರೂ ಕೂಡ. ಕನ್ಸಿಸ್ಟೆನ್ಸಿ ಇಸ್ ವಾಟ್ ಮ್ಯಾಟರ್ಸ್ ದ ಮೋಸ್ಟ್. ಒಂದು ಸ್ಪೆಸಿಫಿಕ್ ಸ್ಕಿಲ್ ಸೆಟ್ ನಿಮ್ಮ ಹತ್ರ ಆಲ್ರೆಡಿ ಇದೆ, ಅದರ ರಿಲೇಟೆಡ್ ಸ್ವಲ್ಪ ಫೋಕಸ್ ಮಾಡ್ಕೊಂಡು ನೀವು ಬೆಳವಣಿಗೆ ಮಾಡ್ಕೊಳ್ತೀರಾ ಒಂದು ಸ್ಪೆಸಿಫಿಕ್ ಸ್ಕಿಲ್ ಸೆಟ್ನ ಅಂತ ಅಂದರೆ, ಸೆಕೆಂಡ್ ಸ್ಟೆಪ್ ಪ್ರೆಸೆನ್ಸನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ತೀರಾ. ಸೋಷಿಯಲ್ ಪ್ರೆಸೆನ್ಸ್ ಇವತ್ತಿನ ಕಾಲಕ್ಕೆ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಮೂಲಕ. ಒಂದು ಸತಿ ನಿಮಗೆ ಫಾಲೋವಿಂಗ್ ಇದೆ, ಫಾಲೋವಿಂಗ್ ಸುಮ್ಮನೆ ಬರಲ್ಲ. ನಾನೇ ಹೇಳಿದೆ, ವ್ಯಾಲ್ಯೂ ಎಡಿಷನ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಫಾರ್ಗೆಟ್ ಅಬೌಟ್ ದ ರಿಸಲ್ಟ್. ನಿಮಗೆ ಅಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು ಅಂತ ಅನ್ಕೊಂಡು ನೀವು ಸ್ಟಾರ್ಟಿಂಗಿಂದನೇ ಎಫರ್ಟ್ ಹಾಕ್ತೀರಾ ಅಂತಂದರೆ ಇಟ್ ಮೇಕ್ ಝೀರೋ ಸೆನ್ಸ್. ವ್ಯಾಲ್ಯೂವನ್ನು ಅವ್ರಿಗೆ ಹೇಗೆ ಆ್ಯಡ್ ಮಾಡ್ಬೋದು ನಾವು ಅನ್ನೋದ್ರ ಮೂಲಕ, ನಿಮಗಿರ್ತಕ್ಕಂಥ ಸ್ಕಿಲ್ ಸೆಟನ್ನು ಅವ್ರವರೆಗೂ ಹೇಗೆ ತಲುಪಿಸ್ಬೋದು, ಯಾವ ರೀತಿಯಾಗಿ ಅವ್ರಿಗೆ ವ್ಯಾಲ್ಯೂವನ್ನು ಆ್ಯಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಜಾಸ್ತಿ ನೀವು ಯೋಚನೆ ಮಾಡಿ ಈ ಒಂದು ಸೋಷಿಯಲ್ ಪ್ರೆಸೆನ್ಸನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ ಅಂತ ಅಂದರೆ, ಒಂದು ಪರ್ಸ್ನಲ್ ಬ್ರ್ಯಾಂಡೇ ಇರ್ಬೋದು ಅಥವಾ ನಿಮ್ಮದೇ ಆದಂಥ ಒಂದು ಸ್ವಂತ ಬ್ರ್ಯಾಂಡ್ ಇವತ್ತಿನ ಕಾಲಕ್ಕೆ ಕ್ರಿಯೇಟ್ ಆಗುತ್ತೆ ಅಂತ ನಂಗಿತ್ತು ಅಂದರೆ, ಅದರ ಬಗ್ಗೆ ಮತ್ತೆ ಮಲ್ಟಿಪಲ್ ಅವಕಾಶಗಳೇನಿದೆಯೋ, ಒಂದು ಸತಿ ನೀವು ಸೋಷಿಯಲ್ ಪ್ರೆಸೆನ್ಸಲ್ಲಿ ಇದ್ದೀರಾ ಅಂತಂದಾಗ ಮಲ್ಟಿಪಲ್ ಅವಕಾಶಗಳು ಓಪನ್ ಅಪ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ವಿ ಡೋಂಟ್ ನೋ. ಬಟ್ ಚಾನ್ಸಸ್ ಇದೆಯಾ? 100% ಚಾನ್ಸ್ ಇದೆ. ಆಲ್ರೆಡಿ ಹೇಳಿರೋ ಪ್ರಕಾರ ಸುಮ್ಮನೆ ಮಾಡಿದ್ದೀವಿ ಅಂತಕ್ಕಂಥ ಒಂದು ವಿಚಾರ ಅಲ್ಲ. ಡೆಫಿನೆಟ್ಲಿ ಇದು ನಾವು ಒಬ್ಬರದೇ ಇನ್ವಾಲ್ವ್ಮೆಂಟು ಅಂತ ಅಲ್ಲ, ಮಲ್ಟಿಪಲ್ ರೀತಿಯಾದಂಥ ಜನಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಇದರಿಂದ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಇದು ಪಾಸಿಬಲ್ ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಸೊ ಬೈ ಎನಿ ಚಾನ್ಸ್ ನೀವೇನಾದರೂ ಇನ್ಸ್ಟಾಗ್ರಾಮ್ ಆ್ಯಂಡ್ ವಾಟ್ಸಪ್ಪಲ್ಲಿ ಫಾಲೋ ಮಾಡ್ತಿಲ್ಲ ನಮ್ಮನ್ನ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ಲಿಂಕನ್ನು ಉಪಯೋಗಿಸ್ಕೊಂಡು ಫಾಲೋ ಮಾಡ್ಬೋದು. ಹಾಗೆ ವಿಷಯಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನೇನು ಕ್ವಶನ್ಸ್ಗಳು ಸಲಹೆಗಳಿದ್ರೂ ಕೂಡ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು. ಮತ್ತೆ ಇದೇ ರೀತಿ ಸಿಗ್ತಾ ಇರೋಣ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಪ್ರಾರ್ಥಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.